ಮಾತ್ರ ಅಲ್ಲ, ಇನ್ನೊಂದು ಶಬ್ದ ಇದೆ, ಧರ್ಮಭೂಮಿ ಅಂತ. ಅನೇಕ ಪರ್ಯಾಯವಾಚಕ ಶಬ್ದಗಳಿಗೆ ಈ ಮೂರನ್ನು ಮಾತ್ರ ಸದ್ಯಕ್ಕೆ ಉಲ್ಲೇಖ ಮಾಡಿದೆ. ಕಾರಣ ಯಜ್ಞವನ್ನು ಚೆನ್ನಾಗಿ ಮನಸ್ಸಿಟ್ಟು ಮಾಡಿದರೆ ಭಗವದ್ಗೀತೆಯಲ್ಲಿ ಹೇಳಿದಂತೆ ಮಳೆ ಬರ್ತದಂತೆ. ಯಜ್ಞಾತ್ ಭವತಿ ಪರ್ಜನ್ಯ ಅಂತ ವಾಕ್ಯ. ಮಳೆ ಯಾಕೆ ಬರಬೇಕು ಅಂದ್ರೆ ಬೆಳೆಯಾಗಬೇಕು. ಬೆಳೆ ಯಾಕೆ ಬರಬೇಕು ಅಂದ್ರೆ ನಾವೆಲ್ಲರೂ ಅನ್ನವನ್ನು ತಿನ್ನಬೇಕು. ಅನ್ನ ಯಾಕೆ ತಿನ್ನಬೇಕು? ಬದುಕಿಗಾಗಿ. ಹಾಗಾಗಿ ಅನ್ನಾತ್ ಭವಂತಿ ಭೂತಾನಿ ಎಂದು ಇನ್ನೊಂದು ವಾಕ್ಯ ಇದೆ. ಎಲ್ಲ ಜೀವರಾಶಿಗಳು ಅನ್ನದಿಂದ ಜೀವಿಸುತ್ತದೆ. ಅನ್ನ ಉಂಟಾಗಬೇಕಾದ್ರೆ ಬೆಳೆ ಬೆಳಿಬೇಕು. ಬೆಳೆ ಬೆಳಿಬೇಕಾದ್ರೆ ಮಳೆ ಬೇಕು. ಮಳೆ ಬೇಕು ಅಂತಾದರೆ ಇಂತಹ ಯಜ್ಞ ಮಾಡಬೇಕು. ಈ ಯಜ್ಞದ ಹೋಮ ಧೂಮ ಆಕಾಶದ ಮೇಲೆ ಏರಿ ಅದು ಮೋಡವಾಗಿ ಮತ್ತೆ ಮಳೆಯಾಗಿ ಹೊಳೆಯಾಗಿ ಹರಿದು ನಮಗೆ ಅನ್ನವನ್ನು ಕೊಡುತ್ತದೆ, ಅಂದರೆ ಬದುಕನ್ನು ಕೊಡುತ್ತದೆ. ಇದೊಂದು ಜೀವನ ಚಕ್ರದ ವಿಶೇಷ. ಇನ್ನು ಎರಡನೇದಾಗಿರತಕ್ಕಂಥದ್ದು, ನಮ್ಮ ಈ ಭೂಮಿಯನ್ನು ದೇವಭೂಮಿ ಅಂತ ನಾವು ಕರೆದೆವು. ಯಾಕೆ? ಇದಕ್ಕೊಂದು ಕಾರಣ ಇದೆ. ಈ ಭಾರತ ಎಂಬ ಹೆಸರಿನ ಒಳಗಿರತಕ್ಕಂಥ ಭೂಮಿಯ ಒಳಗಿರುವುದು ದೇವಭೂಮಿ ಅಂತ ಕರೆಸಿಕೊಂಡದ್ದು ಯಾಕೆ ಅಂದರೆ, ಆ ಮೇಲಿರುವ ಭಗವಂತನಿಗೂ ಕೂಡ ಈ ಭೂಮಿಯಲ್ಲಿರ್ತಕ್ಕಂಥ ಸಮಸ್ತ ಜೀವಗಳನ್ನು ಉಳಿಸಿ ಬೆಳೆಸಿ ರಕ್ಷಿಸಿ ಸೇವಿಸುವುದಕ್ಕಾಗಿ ಅವನ ಮೇಲಿಂದ ಇಳಿದು ಬರಬೇಕಂತೆ. ಹೀಗೆ ಭಗವಂತ ದೇವರು ಮೇಲಿನಿಂದ ಇಳಿದು ಬರುವ ಅವನ ವಿಮಾನದ ತಾಣ ಇದನ್ನು ಭಾರತ ಅಂತ ಕರೆದರು. ಹಾಗಾಗಿ ಇದೊಂದು ದೇವರನ್ನೇ ಇಳಿಸಿಕೊಂಡು ಬರುವ ವಿಮಾನ ಇಡೀ ಭೂಮಂಡಲದಲ್ಲಿ ಇನ್ನೆಲ್ಲೂ ಇಳಿಯುವುದಿಲ್ಲ, ಈ ನೆಲದಲ್ಲಿ ಮಾತ್ರ ಇಳಿಯುತ್ತೆ. ಅದಕ್ಕಾಗಿ ನನ್ನ ದೇವಭೂಮಿ ಅಂತ ಕರೆದು. ಹಾಗಾಗಿ ದೇವರೇ ಇದನ್ನು ಇಳಿದು ಬರುವುದಕ್ಕೆ ಆರಿಸಿಕೊಂಡ ಭೂಮಿ. ಭೂಮಂಡಲದಲ್ಲಿರುವ ಉಳಿದೆಲ್ಲ ಪ್ರದೇಶಗಳಲ್ಲಿ ದೇವದೂತರು ಇಳಿದು ಬರ್ತಾರೆ. ಸಾಕ್ಷಾತ್ ದೇವರೇ ಇಳಿದು ಬರುವ ಒಂದು ನೆಲ ಅದು ನಾವೆಲ್ಲರೂ ಹುಟ್ಟಿ ಬಂದಿರುವ ನೆಲ. ಇದಕ್ಕೆ ಭಾರತ ಅಂತ ನಮ್ಮ ಹಿಂದಿನವರು ಕರೆದು. ಇಂತಹ ಒಂದು ನೆಲದಲ್ಲಿ ದೇವಭೂಮಿಯಾದ ಯಜ್ಞಭೂಮಿಯಾದ ಧರ್ಮಭೂಮಿ ಅಂತ ಕರೆಸಿಕೊಳ್ಳುವ ಈ ನೆಲದಲ್ಲಿ ಹುಟ್ಟಿ ಬರಬೇಕಾದರೂ ಅದೆಷ್ಟೋ ವರ್ಷಗಳ ಕಾಲದ ಪುಣ್ಯ ಬೇಕಂತೆ. ಅಷ್ಟೇ ಅಲ್ಲ, ಅದರಲ್ಲೂ ಕೂಡ ಹುಟ್ಟಿ ಬರುವಾಗ ಮಾನವರಾಗಿ ಹುಟ್ಟಿ ಬರುವುದಕ್ಕೆ ನಾವು ಈ ಜನ್ಮಾಂತರಗಳ ಚಕ್ರದಲ್ಲಿ 84 ಲಕ್ಷ ಯೋನಿಗಳನ್ನು ದಾಟಿ 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 ಈಗ ಮಾನವ ರೂಪದ ಯೋನಿಯಲ್ಲಿ ಬಂದು ಮಾನವ ರೂಪವನ್ನು ತಾಳಿ ಬಂದಿದ್ದೇವೆ. ಯಾಕೆ ಮಾನವ ರೂಪದಲ್ಲಿ ತಾಳಿ ಬಂದಿದ್ದೇವೆ ಎಂದರೆ, ಇನ್ನು ನಿನಗಿರುವ ಇದು ಕೊನೆಯ ಮೆಟ್ಟಲು. ಇದನ್ನು ಅರ್ಥ ಮಾಡಿಕೊಂಡು ಮಾನವ ರೂಪದಲ್ಲಿ ಬಂದವನು ಮಾಧವನಾಗಬೇಕು. ನರ ರೂಪದಲ್ಲಿ ಬಂದವರೆಲ್ಲರೂ ನಾರಾಯಣರಾಗಬೇಕು. ನಾರಿಯ ರೂಪದಲ್ಲಿ ಬಂದವರೆಲ್ಲರೂ ನಾರಾಯಣಿಯರಾಗಬೇಕು. ಇಂತಹ ಒಂದು ಕೊನೆಯ ಮೆಟ್ಟಲನ್ನು ನಾವು ಆರಿಸಿದೀವಂತೆ. ಹೀಗಾಗಿ ಹಾಗಾಗಬೇಕಾದರೆ ಅದಕ್ಕೆ ನಮ್ಮಲ್ಲಿ ಈ ಮಾನವನಾಗಿರುವವನನ್ನು ಮಾಧವನಾಗಿಸಬೇಕಾದರೆ, ನರರೂಪದಲ್ಲಿದ್ದವನು ನಾರಾಯಣನಾಗಬೇಕಾದರೆ, ನಾರಿಯಾಗಿ ಬಂದವಳು ನಾರಾಯಣಿ ಆಗಬೇಕಾದ್ರೆ ಅವನು ಹುಟ್ಟಿ ಬರುವಾಗಲೇ
ಅವನಿಗೆ ಕೆಲವು ಸಂಸ್ಕಾರಗಳ ಅವಶ್ಯಕತೆ ಇದೆ, ಪಾಠಗಳ ಅವಶ್ಯಕತೆ ಇದೆ. ಅವನು ಕಲಿಯುವ ಜಾಗ ಮೂರಂತೆ. ಆ ರೀತಿಯ ಜೀವನವನ್ನು ಏರಿಸಿಕೊಳ್ಳುವುದಕ್ಕಾಗಿ ಕಲಿಯುವ ಜಾಗಗಳು ಮೂರು ಅಂತ. ಮೊದಲನೇದಕ್ಕೆ ಹೆಸರು ಆಲಯ ಅಂತ. ಆಲಯ ಅಂದರೆ ಮನೆ. ಎರಡನೇದ್ದು ಹೆಸರು ವಿದ್ಯಾಲಯ ಅಂತ. ಮನೆಯ ಮೊದಲ ಪಾಠಶಾಲೆಯಲ್ಲಿ ಕಲಿತಾದ ನಂತರ ಮುಂದಿನ ವಿದ್ಯೆಯನ್ನು ಕಲಿಯುವುದಕ್ಕೆ ಅವನು ವಿದ್ಯಾಲಯಕ್ಕೆ ಹೋಗಬೇಕು. ಅದು ಎರಡನೇದು ವಿದ್ಯಾಲಯ ಅಂತ. ಮೂರನೇದಾಗಿರ್ತಕ್ಕಂಥದ್ದು ದೇವಾಲಯ ಅಂತ. ಈ ಮೂರು ಆಲಯಗಳಿದೆಯಲ್ಲ, ಇದೆಲ್ಲವೂ ಕೂಡ ಮಾನವನನ್ನು ಈ ಮೆಟ್ಟಲಿಗೆ ಏರಿಸ್ತದೆ ಅಂತ. ಹೀಗೆ ಮೂರು ಜಾಗಗಳು ಆ ರೀತಿ ಬದುಕನ್ನು ಕಲಿಯುವುದಕ್ಕಾಗಿ, ಬಾಳುವುದನ್ನು ಕಲಿಯುವುದಕ್ಕಾಗಿ ಇರುವ ಜಾಗಗಳು ಅಂತ ಹಿಂದಿನವರು ಪ್ರತೀತಿ ಮಾಡಿದರು. ಹೀಗಾಗಿ ಈ ಮನೆಗೆ ಇನ್ನೊಂದು ಹೆಸರು ಕುಲ ಅಂತ. ವಿದ್ಯಾಲಯಕ್ಕೆ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ವಿದ್ಯಾಲಯ ಅಂತ ಕರೀತಿರಲಿಲ್ಲ, ಅದನ್ನು ಗುರುಕುಲ ಅಂತ ಕರೆದರು. ಆ ಮೂರನೇದಾಗಿರ್ತಕ್ಕಂಥ ದೇವಾಲಯನ ದೇಗುಲ ಅಂತ ಕರೆದರು. ಈಗ ಮೂರು ಕುಲಗಳೇ, ಒಂದು ಕುಲ, ಇನ್ನೊಂದು ಗುರುಕುಲ, ಇನ್ನೊಂದು ದೇಗುಲ. ಇಲ್ಲಿ ಮೂರು ಜಾಗಗಳಲ್ಲೂ ನಾವು ಕಲಿಯುವುದು. ಏನು ಕಲಿಯುವುದು? ಮೊದಲನೇದಾಗಿರ್ತಕ್ಕಂಥ ಮನೆಯಲ್ಲಿ ಕಲಿಸುವವಳು ಯಾರು ಅಂತ ಹೇಳಿದ್ರೆ ಗಾದೆ ಮಾತೆ ಉಂಟು, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಈ ಮನೆ ಎಂಬಂತಹ ಪಾಠಶಾಲೆಯಲ್ಲಿ ಮಕ್ಕಳನ್ನು ಈ ರೀತಿ ದೇವರಂತೆ ಬೆಳೆಸಬೇಕಾದ್ರೆ ಮನೆಯ ಅಮ್ಮ ಮೊದಲನೇ ಕೆಲಸ ಆರಂಭ ಮಾಡಬೇಕು. ಆ ಅಮ್ಮ ಆ ರೀತಿ ಕೆಲಸ ಆರಂಭ ಮಾಡಬೇಕು ಅಂತಾದರೆ ಅವಳಿಗೊಂದು ನಂಬಿಕೆ ಇರಬೇಕು. ಹಿಂದಿನ ನಮ್ಮೆಲ್ಲ ಹಳ್ಳಿಯಲ್ಲಿರುವಂಥ ತಾಯಂದರಿಗೂ ಒಂದು ನಂಬಿಕೆ ಇತ್ತು. ಏನು ಅಂದರೆ, ನಮ್ಮ ಮನೆಯಲ್ಲಿ ಹುಟ್ಟಿ ಬರುವ ಮಕ್ಕಳು ಅವರ ಮಕ್ಕಳಲ್ಲ. ಹಾಗಿದ್ರೆ ಯಾರು? ದೇವರೇ ಮಕ್ಕಳ ರೂಪದಲ್ಲಿ ಮನೆಯಲ್ಲಿ ಇಳಿದು ಬರುವುದು. ಇದು ನಮ್ಮ ಭಾರತದ ಹಿಂದಿನ ಮನೆಗಳಲ್ಲಿರುವ ತಾಯಂದಿರ ನಂಬಿಕೆ ಮತ್ತು ಅದರಂತೆ ನಡವಳಿಕೆ. ಹಾಗಾಗಿ ಹಿಂದಿನ ತಾಯಂದಿರಿಗೆ ಎಂದೂ ಕೂಡ ಮಕ್ಕಳು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ, ಮಕ್ಕಳು ಸಾಕು ಅಂತೂ ಅನ್ನಿಸ್ಲಿಲ್ಲ, ಮಕ್ಕಳು ಬೇಡ ಅಂತೂ ಅನ್ನಿಸ್ಲಿಲ್ಲ. ಎಷ್ಟು ರೂಪದಲ್ಲಿ ನೀನು ಬರ್ತೀಯ ಅಷ್ಟು ದೇವನಾದವನನ್ನ ನೀನು ಬಂದ ನಂತರ ನಿನ್ನನ್ನು ದೇವನಂತೆ ಬೆಳೆಸುವ ಜವಾಬ್ದಾರಿ ಅಮ್ಮನಾದ ನನ್ನದು ಎಂಬ ನಂಬಿಕೆಯಿಂದ ಬಾಳಿದ ಮನೆಗಳು ನಮ್ಮದಾಗಿತ್ತಂತೆ ಹಿಂದೆ. ಹಾಗಾಗಿ ಮಕ್ಕಳನ್ನು ದೇವರೇ ಅಂತ ತಿಳ್ಕೊಂಡ್ರು. ದೇವರೇ ಅಂತ ತಿಳ್ಕೊಂಡ ನಂತರ ಅವರನ್ನು ದೇವರಂತೆ ಬೆಳೆಸುವ ಜವಾಬ್ದಾರಿ ಅಮ್ಮನಾದ ತನ್ನದು. ಅದಕ್ಕೋಸ್ಕರನೇ ಹೇಳಿದರು ಮಾತೃ ದೇವೋ ಭವ ಅಂತ. ತಾಯಿಯನ್ನು ದೇವರೆಂದೇ ತಿಳಿ ಅಂತ ಮಗುವಿಗೆ ಪಾಠ ಕಲಿಸಿಕೊಟ್ರು. ಮೊದಲನೇ ಪಾಠವೇ ಅದು. ತಾಯಿ ಮಗುವನ್ನು ದೇವರು ಅಂತ ತಿಳ್ಕೊಂಡ್ಲು, ಮಕ್ಕಳಿಗೆ ಪಾಠ ಕಲಿಸಿದ್ರು ಅಮ್ಮನೇ ಮೊದಲ ದೇವರು ಅಂತ. ಎರಡನೇದು ಪಿತೃದೇವೋಭವ. ಹೀಗೆ ನಮ್ಮ ಹಿಂದಿನವರ ಆಲೋಚನೆ ಎಷ್ಟು ಎತ್ತರದ್ದು ನೋಡಿ, ಎಷ್ಟು ಆಳವಾದದ್ದು ನೋಡಿ. ಇಂತಹ ಒಂದು ಜೀವನದಲ್ಲಿ ಮನೆಯಲ್ಲಿ ಕಲಿತ ಅಮ್ಮನ ಕೈಯಿಂದ ಆ ಕಲಿತ ಮಕ್ಕಳು ದೇವರಾಗಬೇಕಾದ್ರೆ ಆ ಮಕ್ಕಳಿಗೆ ಎಲ್ಲ ಕಡೆಯಲ್ಲಿ ದೇವರು ಕಾಣಬೇಕು. ಅದನ್ನೇ ಕಲಿಸಿಕೊಟ್ರು. ಈಶಾವಾಸ್ಯಮಿದಂ ಸರ್ವಂ ಅಂತ. ಕಣ್ಣಿಗೆ ಕಾಣುವ ಪ್ರತಿಯೊಂದರೊಳಗೂ ದೇವರನ್ನು ನೀನು ಕಾಣಬೇಕಪ್ಪ ಅಂತ ಅಮ್ಮ ಪಾಠ ಕಲಿಸ್ತಾಳೆ. ಅಪ್ಪನೂ ಅದನ್ನೇ ನಡೆದು ಕಲಿಸ್ತಾನೆ. ಹೀಗೆ ಕಣ್ಣಿಗೆ ಕಾಣುವ ಪ್ರತಿಯೊಂದರೊಳಗೂ ಅಂದರೆ ಮಣ್ಣಿನಲ್ಲಿರ್ಬೋದು, ಕಲ್ಲಿನಲ್ಲಿರ್ಬೋದು, ಗಿಡ ಮರಗಳಲ್ಲಿರ್ಬೋದು, ಪಶು ಪಕ್ಷಿಗಳಲ್ಲಿರ್ಬೋದು, ಸೂರ್ಯ ಚಂದ್ರ ನಕ್ಷತ್ರಾದಿಗಳಿರಬಹುದು, ಆಕಾಶ ಇರಬಹುದು, ಹರಿಯುವ ನದಿಯ ನೀರಿರಬಹುದು, ಹಾಲು ಕೊಡುವ ಹಸು ಇರಬಹುದು,
ಎಲ್ಲದರಲ್ಲೂ ತಾಯಿಯನ್ನು ಕಾಣಬೇಕು, ಅಲ್ಲಿ ದೇವರನ್ನು ಕಾಣಬೇಕು. ಆ ರೀತಿ ಮಗು ಎಲ್ಲ ಕಡೆಯಲ್ಲಿ ದೇವರನ್ನು ಕಾಣುವ ಮಗುವಿಗೆ ದೇವರಿಲ್ಲದ ಜಾಗ ಯಾವುದು? ಹಾಗಾಗಿ ಕಣ್ಣಿಗೆ ಕಾಣುವ ಎಲ್ಲೆಡೆಯೂ ದೇವರಿದ್ದಾನೆ ಎಂದರೆ ಆ ಅಮ್ಮನಿಂದ ಇನ್ನೊಂದು ಪಾಠ ತಾನಾಗೆ ಮಗು ಕಲಿಯುತ್ತೆ. ಆ ಎಲ್ಲೆಡೆ ಇರುವ ದೇವರು ಹೇಗೆ ಹೊರಗಿದ್ದಾನೋ ನನ್ನ ಒಳಗೂ ಇದ್ದಾನೆ. ಇದನ್ನ ಮಗು ತಾನಾಗಿ ಕಲಿಯಿತು. ನನ್ನೊಳಗೂ ದೇವರಿದ್ದಾನೆ, ಹೊರಗೂ ದೇವರಿದ್ದಾನೆ, ಅವನು ಇಲ್ಲದೆ ಇರುವ ಜಾಗವಿಲ್ಲ. ಹಾಗಾಗಿ ನಾನು ಯಾರಿಗೂ ಮೋಸ ಮಾಡಬಾರದು, ಯಾರಿಗೂ ಅನ್ಯಾಯ ಮಾಡಬಾರದು, ಯಾರನ್ನೂ ಹಿಂಸೆಗೆ ಒಳಪಡಿಸಬಾರದು, ಯಾರಿಗೂ ನೋವು ಕೊಡಬಾರದು, ನೋವಿಲ್ಲದ ಬದುಕನ್ನು ಸೃಷ್ಟಿಸಬೇಕು. ಇದನ್ನ ಮಗು ಮನೆಯಲ್ಲಿ ಕಲ್ತ್ಕೊಂಡು ಹೋಯಿತು. ಅದಾದ ಬಳಿಕ ಎರಡನೇ ಮನೆಯಾದ ದೊಡ್ಡ ಮನೆ, ಅದಕ್ಕೆ ಗುರುಕುಲ ಅಂತ ಹೇಳಿದ್ರು. ಗುರು ಅಂದರೆ ದೊಡ್ಡದು, ಕುಲ ಅಂದರೆ ಮನೆ. ದೊಡ್ಡ ಮನೆಗೆ ಹೋಗಿ ಅಲ್ಲಿ ಗುರುವನ್ನೇ ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ ಅಂತ ತಿಳಿದು ಮಗು ಗುರು ಏನು ಕೆಲಸ ಕೊಡ್ತಾರೋ ಅದನ್ನು ಮಾಡಿತು, ಏನು ಪಾಠ ಮಾಡ್ತಾರೋ ಅನ್ನೋ ಶ್ರದ್ಧೆಯಿಂದ ಕೇಳಿತು, ಗುರುವಿನ ಜೀವನವನ್ನು ಕಣ್ಣಾರೆ ನೋಡಿತು. ಗುರುಕುಲದಲ್ಲಿ ಅದರಂತೆ ಬಾಳಿ ಬದುಕುವುದನ್ನು ಕಲಿಯಿತು. ಮನೆಯಲ್ಲಿ ಅಮ್ಮನಿಂದ ಕಲಿತಂತ ಏನೆಲ್ಲ ಸಂಗತಿಗಳಿದೆಯೋ ಅದೆಲ್ಲದಕ್ಕೂ ಆಧಾರವನ್ನು ಕೊಡುವಂಥ ನಮ್ಮ ವೇದ ಗ್ರಂಥಗಳಿಂದ, ಉಪನಿಷತ್ತಿನ ಗ್ರಂಥಗಳಿಂದ, ಅಷ್ಟಾದಶ ಪುರಾಣಗಳಿಂದ ಮಗುವಿಗೆ ನೀನು ಮನೆಯಲ್ಲಿ ಕಲಿತದ್ದಕ್ಕೆಲ್ಲ ಇಲ್ಲಿ ಆಧಾರ ಇದೆ ನೋಡು ಅಂತ ಮಗುವಿಗೆ ಅದನ್ನೆಲ್ಲ ಗುರುಕುಲದಲ್ಲಿ 12 ವರ್ಷಗಳ ಕಾಲ ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಮಕ್ಕಳಿಗೆ ಪಾಠವನ್ನು ಕಲಿಸಿದರು ಗುರುಗಳು. ಹಾಗಾಗಿ ಪ್ರತಿಯೊಂದೊಂದು ಶಾಸ್ತ್ರದ ಆಧಾರವನ್ನು ಕೊಟ್ಟು, ಅರ್ಥಾತ್ ಮನೆಯಲ್ಲಿ ಅಮ್ಮ ಕಲಿಸಿದ್ದು ಅದಕ್ಕೆ ಹಿಂದಿರುವಂಥ ತರ್ಕ ವಿಜ್ಞಾನವನ್ನು ಅದರ ಜೊತೆಯಲ್ಲಿ ಜೋಡಿಸಿದರು. ಶಾಸ್ತ್ರ ಅನ್ನುವ ಶಬ್ದಕ್ಕೆ ಅರ್ಥ ವಿಜ್ಞಾನ ಅಂತಲೇ ಅರ್ಥ. ಶಾಸ್ತ್ರೀಯವಾಗಿರಬೇಕು ಅಂದರೆ ವೈಜ್ಞಾನಿಕವಾಗಿರಬೇಕು ಅಂತಲೇ ಅರ್ಥ. ಇದನ್ನ ಗುರುಗಳ ಜೊತೆಯಲ್ಲಿ ಗುರುವಿನ ಸೇವೆಯನ್ನು ಮಾಡ್ತಾ 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 12 ವರ್ಷಗಳ ಕಾಲ ಮಗು ಕಲಿತಾದ ನಂತರ ಅವನಿಗೆ ಅನ್ನಿಸ್ತು, ಈ ದೇವಭೂಮಿಯಾದ ಈ ಭಾರತೀಯ ಮಡಿಲಲ್ಲಿ ಇಂತಹ ದೇವರನ್ನ, ಎಲ್ಲೆಡೆಯೂ ಇರುವಂಥ ದೇವರನ್ನ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಎಲ್ಲರಿಗೂ ಕಾಣುವಂತೆ ಪ್ರತಿಷ್ಠಾಪಿಸಬೇಕು. ಅದಕ್ಕೋಸ್ಕರ ಈ ಭಾರತದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಒಂದು ಗುರುಕುಲ ಇತ್ತಂತೆ, ಹಾಗೆ ಪ್ರತಿಯೊಂದು ಗ್ರಾಮಗಳಲ್ಲೂ ಒಂದು ದೇಗುಲ ಇತ್ತಂತೆ. ಅದಕ್ಕೆ ಗ್ರಾಮ ದೇವರು ಅಂತಲೇ ಹೆಸರು. ಆ ಇಡೀ ಹಳ್ಳಿಯ ಜನ ಆ ದೇವಸ್ಥಾನಕ್ಕೆ, ದೇವರಿಗೆ ಬೇಕಾದಂತಹ ಜಾಗವನ್ನು ಬಿಟ್ಟು ಕೊಡುವುದು, ತನ್ನ ಸ್ವಂತದ ಜಾಗವನ್ನು ದೇಗುಲಕ್ಕೆ ಬಿಟ್ಟು ಕೊಡುವುದು, ದೇಗುಲವನ್ನು ಕಟ್ಟಿ ಬೆಳೆಸುವುದು, ಆ ದೇಗುಲದಿಂದಲೇ ಜೀವನವನ್ನು ಕಲಿಯುವುದು. ಇಡೀ ಹಳ್ಳಿಯೆಲ್ಲ ಒಂದು ಕುಟುಂಬದಂತೆ ಬದುಕುವುದನ್ನು ಕಲಿತದ್ದು ಇಂತಹ ದೇಗುಲಗಳಿಂದ, ಗ್ರಾಮ ದೇಗುಲಗಳಿಂದ ಹಿಂದಿನವರೆಲ್ಲ ಕಲ್ತರು. ಏನು ಕಲ್ತರು ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಕೆಲಸ ಮಾಡುವಂಥ ವಿದ್ಯೆಗಳು, ಬದುಕಲಿಕ್ಕೆ ಬೇಕಾದಂಥ ಎಲ್ಲ ವಿದ್ಯೆಗಳನ್ನು ಕಲಿಸಿಕೊಡುವ ಕೇಂದ್ರ ದೇಗುಲವಾಗಿತ್ತು. ಬದುಕಿಗೆ ಬೇಕಾದ ಎಲ್ಲವನ್ನೂ ಕಲಿಸಿಕೊಡುವ ಕೇಂದ್ರ ದೇಗುಲವಾಗಿತ್ತು. ಅಂದರೆ ಬಡಗಿತನ ಇರಬಹುದು, ಕುಂಬಾರಿತನ ಇರಬಹುದು, ಕಮ್ಮಾರತನ ಇರಬಹುದು, ಧೋಬಿಯ ಕೆಲಸ ಇರಬಹುದು, ಜೀವನಕ್ಕೆ ಬೇಕಾಗಿರತಕ್ಕಂಥ ಯಾವ್ಯಾವ ದೇಗುಲಗಳನ್ನು ಕಟ್ಟುವ ಶಿಲ್ಪಶಾಸ್ತ್ರ ಇರಬಹುದು, ಮನೆಯನ್ನು ಕಟ್ಟುವಂಥ ವಾಸ್ತುಶಾಸ್ತ್ರಗಳಿರಬಹುದು, ಆಗಮಶಾಸ್ತ್ರಗಳಿರಬಹುದು. ಈ ಎಲ್ಲದನ್ನು ಕೂಡ ಸೈದ್ಧಾಂತಿಕವಾಗಿ ಮತ್ತು ಅದಕ್ಕೆ ಬೇಕಾಗತಕ್ಕಂಥ ವ್ಯಾವಹಾರಿಕವಾದ ಶಿಕ್ಷಣವನ್ನು ಈ ಗ್ರಾಮ ದೇಗುಲಗಳಲ್ಲಿ ಹಿಂದೆ ಕಲಿಸ್ತಾ ಇದ್ರಂತೆ. ಹಾಗೆ ಕಲಿತು ಗುರುಕುಲದಲ್ಲೂ ಕಲಿತು
ಈ ಕುಲವಿದ್ಯೆಗಳು ಅಂತ ಅದನ್ನ ಹೆಸರು, ಅದಕ್ಕೆ ಕುಲವಿದ್ಯೆಗಳು ಅಂತ. ಅದು ಜಾತಿ ಅಲ್ಲ. ಒಬ್ಬ ಬಡಗಿ ಇದ್ದಾನೆ, ಒಬ್ಬ ಕಮ್ಮಾರ ಇದ್ದಾನೆ, ಒಬ್ಬ ಚರ್ಮಕಾರ ಇದ್ದಾನೆ, ಒಬ್ಬ ಕುಂಭಕಾರ ಇದ್ದಾನೆ, ಅದು ಜಾತಿ ಅಲ್ವೇ ಅಲ್ಲ. ಅವರವರ ಕಲಿತ ವಿದ್ಯೆಯಿಂದ ಗುರುತಿಸುವಂತಹ ಒಂದು ಹೆಸರಷ್ಟೇ. ಹೇಗೆ ಶಿಕ್ಷಕ ಎಂಬುದು ಜಾತಿಯೇ, ಡಾಕ್ಟರ್ ಅನ್ನತಕ್ಕಂಥದ್ದು ಜಾತಿಯೇ, ಅದವನ ಉದ್ಯೋಗ. ಅದರಿಂದ ನಾವು ಹೇಗೆ ಅವನನ್ನು ಗುರುತಿಸ್ತೇವೋ ಹಾಗೆ ಹಳ್ಳಿಯಲ್ಲೂ ಕೂಡ ಬದುಕಿಗೆ ಬೇಕಾಗಿರ್ತಕ್ಕಂಥ ಈ ವಿದ್ಯೆಗಳನ್ನು ಕಲಿತರು, ಅದರಿಂದಲೇ ಅವನನ್ನು ಗುರುತಿಸಿದರು. ಅದಕ್ಕೆ ಆ ರೀತಿಯ ಆ ವಿದ್ಯೆಯ ಹೆಸರೇ ಅದಕ್ಕೆ ಅವನ ಹೆಸರಾಯಿತು. ಹಾಗಾಗಿ ಅದು ಜಾತಿ ಅಲ್ಲ, ಅದವನ ಕಲಿತ ವಿದ್ಯೆಯ ಹೆಸರು. ಹಾಗಾಗಿನೇ ಒಂದು ಹಳ್ಳಿಯಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಹೇಗೆ ಬದುಕಿದರು, ಈ ದೇಗುಲದಿಂದ, ಗುರುಕುಲದಿಂದ, ಕುಲವೆಂಬ ಮನೆಯಿಂದ ಹೇಗೆ ಕಲಿತರು ಅಂದರೆ, ಒಂದು ಹಳ್ಳಿಯೆಲ್ಲ ಒಂದು ಕುಟುಂಬದಂತೆ ಬದುಕಬೇಕು. ಅಂದರೆ ಪರಸ್ಪರ ಯಾವುದನ್ನು ಮಾರಿಕೊಳ್ಳುವುದಿಲ್ಲ, ಬದಲಾಗಿ ನನ್ನದನ್ನು ನಿನಗೆ ಹಂಚುವುದು, ಅವನದನ್ನು ನನಗೆ ಹಂಚಿಕೊಳ್ಳುವುದು, ಹಂಚಿಕೊಂಡು ಬದುಕುವುದನ್ನು ಕಲಿತರು. ಹಾಗಾಗಿ ಪ್ರತಿಯೊಂದು ಉದ್ಯೋಗ ಮಾಡುವವರು ಪ್ರತಿಯೊಬ್ಬರಿಗೂ ಬೇಕು. ಅವನದ್ದನ್ನು ನಾನು ಪಡೆಯುವುದು, ನನ್ನದನ್ನು ಅವನಿಗೆ ಕೊಡುವುದು. ಇದಕ್ಕೆ ವಿನಿಮಯ ಪದ್ಧತಿ ಅಂತ ಹೆಸರು. ಹಣದ ವ್ಯವಹಾರವೇ ಇರಲಿಲ್ಲ, ಮಾರಾಟ ಮಾಡುವುದು ಒಮ್ಮನ ಕಲ್ಪನೆಯಲ್ಲೇ ಇರಲಿಲ್ಲ. ಹಾಗಾಗಿ ಕೊಂಡುಕೊಳ್ಳುವುದು ಅನ್ನೋ ಕಲ್ಪನೆಯೂ ಇರಲಿಲ್ಲ, ಬದಲಾಗಿ ಕೇವಲ ವಿನಿಮಯ. ಹೀಗೆ ಹಳ್ಳಿಯಲ್ಲಿರ್ತಕ್ಕಂಥ ರೈತ ತಾನು ಬೆಳೆದ ಅನ್ನವನ್ನ, ಅಕ್ಕಿಯನ್ನ, ಭತ್ತವನ್ನ, ರಾಗಿಯನ್ನ ಯಾವುದನ್ನು ಬೆಳೆದ್ನೋ ಅದನ್ನು ಈ ಎಲ್ಲ ಉದ್ಯೋಗ ಮಾಡುವವರ ಮನೆಗೆ ಹಂಚಿದ. ಅವನು ತನ್ನ ವಿದ್ಯೆಯನ್ನ ಇವರ ಮನೆಗೆ ಹಂಚಿದ. ಹೀಗೆ ಒಂದು ಗ್ರಾಮದ ಜನ ಎಲ್ಲರನ್ನೂ ಪ್ರೀತಿಸಿಕೊಂಡು, ಎಲ್ಲರನ್ನೂ ಗೌರವಿಸಿಕೊಂಡು, ಎಲ್ಲರನ್ನೂ ತನ್ನವರೆಂದು ತಿಳಿದುಕೊಂಡು ಒಂದು ಕುಟುಂಬದಂತೆ ಬಾಳುವುದನ್ನು ಹಳ್ಳಿಯ ಜನ ಇದೇ 3 ಜಾಗದಿಂದ ಕಲ್ತರು. ಕುಲ, ಗುರುಕುಲ, ದೇಗುಲ. ಆಲಯ, ವಿದ್ಯಾಲಯ, ದೇವಾಲಯ. ಈ 3 ಜಾಗದಿಂದ ಕಲ್ತರು, ಕಲ್ತಂತೆ ಬದುಕಿದ್ರು. ಹೀಗೆ ಬದುಕುವುದು ಮಾತ್ರ ಅಲ್ಲ, ಅದರ ಮೂಲಕ ಮತ್ತೊಂದನ್ನು ಕಲ್ತರು. ಯಾವುದು ಕಲ್ತರು? ಹೇಗೆ ಒಂದು ಊರು, ಕುಟುಂಬವೋ ಹಂಚುತ್ತಾ ಬದುಕಬೇಕೋ ಹಾಗೆ ಜಗತ್ತೇ ನಮಗೊಂದು ಕುಟುಂಬ. ಈ ಭಾರತದ ಮಣ್ಣಿನ ನೆಲದಲ್ಲಿ ಕಲ್ತವರೆಲ್ಲರೂ ಕೂಡ ಹೇಗೆ ಬೆಳೆದರು ಅಂದರೆ, ಇಡೀ ಭೂಮಂಡಲದಲ್ಲಿರುವ ಇಡೀ ಜಗತ್ತೇ ನಮಗೊಂದು ಕುಟುಂಬ. ನಮಗೆ ಯಾರೂ ಶತ್ರುಗಳಿಲ್ಲ, ಎಲ್ಲರೂ ನಮ್ಮ ಬಂಧುಗಳೇ. ಹೀಗೆ ವಿಶ್ವವನ್ನೇ ಮನೆಯಾಗಿ ತಿಳಿದು, ಕುಟುಂಬವಾಗಿ ತಿಳಿದು, ಎಲ್ಲರನ್ನೂ ತನ್ನವರೆಂದು ತಿಳಿದು, ಎಲ್ಲರಿಗಾಗಿ ಬದುಕುವಂತಹ ಜೀವನವನ್ನ ಬದುಕಿ ಜಗತ್ತಿನ ಜನಕ್ಕೂ ಕಲಿಸಿಕೊಟ್ರು. ಈ ರೀತಿಯ ಬದುಕಿನ ಮೂಲಕ ಜಗತ್ತಿಗೆ, ಜನಕ್ಕೆ ಭಾರತವನ್ನ ತನ್ನ ಗುರು ಅಂತ ಅನ್ನಿಸಿಕೊಳ್ಳುವಂತೆ ಬೆಳೆಸಿದರು. ಇದಕ್ಕೆ ಕಾರಣ ನಮ್ಮ ಪ್ರಾಚೀನವಾಗಿರತಕ್ಕಂತಹ ಇಂಥ ದೇವಾಲಯಗಳು. ಇಂತಹ ದೇವಾಲಯಗಳಲ್ಲಿ ಇಂತಹ ಶಿಕ್ಷಣ ಲಭ್ಯವಾಗಿತ್ತು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅದಕ್ಕಾಗಿಯೇ ಇಂತಹ ಶಿವರಾತ್ರಿಯ ದಿವಸ ಈ ಶಿವಪೂಜೆ ಮಾಡುವಾಗ ಒಂದು ರುದ್ರಾಭಿಷೇಕ ಮಾಡ್ತೇವೆ. ಆ ರುದ್ರಾಭಿಷೇಕ ಮಾಡುವಾಗ ಒಂದು ರುದ್ರ ಮಂತ್ರ ಬರುತ್ತೆ. ಆ ರುದ್ರ ಮಂತ್ರದಲ್ಲಿ ಈಗ ನಾನು ಹೇಳಿದಂತೆ ಈ ಎಲ್ಲ ಉದ್ಯೋಗ ಮಾಡುವವರ ಹೆಸರು ಬರುತ್ತೆ. ಹೆಸರು ಬರುತ್ತೆ ಅಷ್ಟೇ ಅಲ್ಲ, ಆ ಎಲ್ಲ ಹೆಸರನ್ನು ಉಲ್ಲೇಖ ಮಾಡಿ ಅವರಿಗೆ ನಮಸ್ಕಾರ, 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 ನಮಸ್ಕಾರ ಅಂತ ಮಂತ್ರದಲ್ಲಿ ಹೇಳುತ್ತೆ. ಕಮ್ಮಾರನಿಗೂ ನಮಸ್ಕಾರ, ಚರ್ಮಕಾರನಿಗೂ ನಮಸ್ಕಾರ, ಬಡಗಿಗೂ ನಮಸ್ಕಾರ, ಬೇಡನಿಗೂ ನಮಸ್ಕಾರ, ಧೋಬಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಅಂತ ಮಂತ್ರ ಬರುತ್ತೆ. ಇದರ ಅರ್ಥ ಏನು?
ಇಲ್ಲೇ ವೈಶಿಷ್ಟ್ಯ ಇರುವುದು. ಈ ಮಂತ್ರ ಯಾಕೆ ಬಂತು? ನಾವು ಸಣ್ಣವರಾಗಿದ್ದಾಗ ನಮ್ಮ ಅಜ್ಜನ ಹತ್ರ ಒಂದು ಪ್ರಶ್ನೆ ಕೇಳಿದ್ವಿ. ನೀವು ಪುರೋಹಿತರ ಮನೆಗೆ ಹೋಗಿ ಇದನ್ನು ಮಾಡುವಾಗ ನಿಮಗೆ ನಮಸ್ಕಾರ ಮಾಡುವುದು ಸ್ವಾಭಾವಿಕ, ಇವರೆಲ್ಲರಿಗೂ ನಮಸ್ಕಾರ ಅಂತ ಹೇಳುತ್ತಲ್ಲ ಏನು ಅಂತ. ಆಗ ನಮ್ಮ ಅಜ್ಜ ಬಹಳ ಸುಂದರವಾಗಿ ನಮಗೆ ಸಣ್ಣ ಮಕ್ಕಳಿಗೆ ಅರ್ಥ ಆಗುವಂತೆ ತಿಳಿಸಿದ್ರು. ಮಗು, ಹಾಗಲ್ಲ ಅರ್ಥ ಮಾಡಿಕೊಳ್ಬೇಕಾದ್ದು. ಸೃಷ್ಟಿಕರ್ತನಾದ ಭಗವಂತ ತಾನೇ ಸೃಷ್ಟಿ ಮಾಡಿರತಕ್ಕಂತಹ ತನ್ನ ಸಮಾಜವನ್ನ ರಕ್ಷಿಸಿ ಉಳಿಸಿ ಬೆಳೆಸುವುದಕ್ಕಾಗಿ ಭಗವಂತನೇ ಈ ಎಲ್ಲ ಉದ್ಯೋಗ ಮಾಡುವವರ ರೀತಿಯಲ್ಲಿ ಬರ್ತಾನೆ. ಉದ್ಯೋಗದ ಮೂಲಕವಾಗಿ ಸಮಾಜದ ಸೇವೆ ಮಾಡ್ತಾನೆ. ಅದಕ್ಕೆ ತಾನು ಏನನ್ನೂ ಬಯಸುವುದಿಲ್ಲ, ವಿನಿಮಯ ಮಾಡಿಕೊಂಡು ಬದುಕ್ತಾನೆ. ಹೀಗೆ ಭಗವಂತನೇ ಆ ರೂಪದಲ್ಲಿ ಬಂದು ಸೇವೆ ಮಾಡ್ತಾ ಇರುವ ಕಾರಣಕ್ಕಾಗಿ ಅವನಿಗೆ ಮಂತ್ರದಲ್ಲಿ ಆ ರೀತಿ ಹೇಳಲ್ಪಟ್ಟಿದೆ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ ಅಂತ. ಹೀಗಾಗಿ ಕಮ್ಮಾರನೂ ದೇವರೇ, ಚರ್ಮಕಾರನೂ ದೇವರೇ, ಬಡಗಿಯೂ ದೇವರೇ, ಕುಂಭಕಾರನೂ ದೇವರೇ. ಇದು ನಮ್ಮ ಮಂತ್ರದಲ್ಲಿ ಉಲ್ಲೇಖ. ಮಂತ್ರದಲ್ಲಿದ್ದಂತೆ ಹಳ್ಳಿಯಲ್ಲಿ ಇತ್ತು ವ್ಯವಹಾರ. ವರ್ಷಕ್ಕೊಮ್ಮೆ ಹಬ್ಬದ ದಿವಸ ಯಾರಿಂದ ನಾವೆಲ್ಲ ಉಪಕೃತರಾಗ್ತೇವೋ ಅಂಥವ್ರನ್ನ ತಮ್ಮ ಮನೆಗೆ ಕರೆಯುವುದು. ಮನೆಗೆ ಕರೆದ ನಂತರ ಅವರಿಗೆ ಕೈಕಾಲು ತೊಳಿಲಿಕ್ಕೆ ನೀರು ಕೊಟ್ಟು, ಹೊಟ್ಟೆ ತುಂಬ ತಿಂಡಿ ಕೊಟ್ಟು, ಆಮೇಲೆ ಮನೆಯಲ್ಲಿ ಕೂರಿಸಿ ತಟ್ಟೆಯಲ್ಲಿ ಅಕ್ಕಿ, ತೆಂಗಿನಕಾಯಿ, ವಸ್ತ್ರ ಎಲ್ಲ ಇಟ್ಟು ಅವರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕಾಗಿತ್ತು. ಹೀಗೆ ವಿನಿಮಯ ಪದ್ಧತಿ ಮೂಲಕ ಬದುಕುವುದಷ್ಟೇ ಅಲ್ಲ, ಅವನನ್ನು ಪ್ರೀತಿಸುವುದು ಅಷ್ಟೇ ಅಲ್ಲ, ಮಂತ್ರದಲ್ಲಿ ಹೇಳಿದಂತೆ ಅವನು ಭಗವಂತನ ಸ್ವರೂಪ ಅಂತ ತಿಳಿದು ಕೊಟ್ಟು ಗೌರವಿಸುವುದು. ಇದು ವ್ಯವಹಾರದಲ್ಲಿತ್ತು. ಹಳ್ಳಿಗಳಲ್ಲಿ ವ್ಯವಹಾರವೇ ಮಂತ್ರವಾಯಿತು, ಮಂತ್ರವೇ ವ್ಯವಹಾರವಾಗಿತ್ತು. ಇದು ನಮ್ಮ ಭಾರತ. ಎಲ್ಲಿತ್ತು ಜಾತಿ, ಎಲ್ಲಿ ಮೇಲು ಕೀಳು, ಎಲ್ಲಿ ಭೇದ, ಯಾವುದೂ ಇರಲಿಲ್ಲ. ಹೃದಯ ತುಂಬಿದ ಇದರೊಳಗೆ ಪ್ರೀತಿ ಭಕ್ತಿ ಎಲ್ಲರ ಕುರಿತಾಗಿ ತುಂಬಿಕೊಂಡಿದ್ರೆ ಎಲ್ಲೆಡೆಯೂ ಭಗವಂತನಿದ್ದಾನೆ, ಎಲ್ಲರ ಒಳಗೂ ಇದ್ದಾನೆ ಅಂತ ತಿಳ್ಕೊಂಡ ಮೇಲೆ ಎಲ್ಲಿದೆ ಭೇದ? ಇಂತಹ ಸುಂದರ ಜೀವನವನ್ನು ಕಲಿಸಿರ್ತಕ್ಕಂತಹ ಜಾಗಗಳೇ ಇಂತಹ ದೇವಾಲಯಗಳು. ಅಂತಹ ದೇವಾಲಯಗಳು ಇವತ್ತು ಅನೇಕ ಕಡೆಗಳಲ್ಲಿ ನಮಗೆ ಗೊತ್ತಿಲ್ಲದಂತೆ ಕಾರಣಾಂತರಗಳಿಂದ ಹೀಗೆ ಪೊದರುಗಳ ಮಧ್ಯದಲ್ಲಿ, ಕಾಡಿನ ಮಧ್ಯದಲ್ಲಿ, ಭೂಮಿಯ ಅಡಿಯ ಒಳಗೆ ಅದು ಸೇರಿಕೊಂಡು ಹೋಗಿಬಿಟ್ಟಿದೆ. ಹೇಗೆ ಕೃಷ್ಣ ಕಟ್ಟಿದ ದ್ವಾರಿಕಾ ನಗರಿಯೇ ಸಮುದ್ರದ ಆಳದಲ್ಲಿ ಮುಳುಗಿ ಹೋಗಿದೆಯೋ, ಕಾರಣಾಂತರಗಳಿಂದ ಇತಿಹಾಸದಲ್ಲಿ ಹಾಗೆ ಅದು ಭೂಮಿಯ ಆಳಕ್ಕೆ ಹೋಗಿಬಿಟ್ಟಿರುತ್ತೆ, ಕಣ್ಮರೆಯಾಗಿರುತ್ತೆ. ಆದರೆ ಅಂತಹ ಈ ಕಾಶೀಪುರದಲ್ಲಿ ಕಣ್ಮರೆಯಾಗಿದ್ದ ಈ ಒಂದು ದೇವಾಲಯ ನೂರಾರು ವರ್ಷಗಳ ಹಿಂದೆ ಇತ್ತು ಅನ್ನೋದಕ್ಕೆ ಸಾಕ್ಷಿ ರೂಪವಾಗಿ ಶಾಸನದ ಮೂಲಕವಾಗಿ ತನ್ನನ್ನು ಕಾಣಿಸಿಕೊಳ್ಳುತ್ತಾ ಯಾರೋ ಕಣ್ಣಿಗೆ ಬಿದ್ದದ್ದು ಇವತ್ತು ಈ 10 ವರ್ಷಗಳಲ್ಲಿ ಇವತ್ತು ಕಾಣುವಂತೆ ಎದ್ದು ನಿಂತಿದೆ. ಈ ಕಾಣುವಂತೆ ಎದ್ದು ನಿಂತಹ ನಮ್ಮ ಕಾಶೀಪುರದ ಈ ಶಿವಾಲಯ ಮತ್ತೊಮ್ಮೆ ಬೇಲೂರಿನಂತೆ, ಹಳವೀಡಿನಂತೆ ಕಂಗೊಳಿಸುವಂತೆ ಆಗಬೇಕಾದರೆ ಬರೀ ಕಾರ್ಯಕ್ರಮ ಮಾತ್ರ ಮಾಡಿದರೆ ಸಾಲದು. ವರ್ಷಕ್ಕೊಮ್ಮೆ ಕಾರ್ಯ ಆರಂಭ ಮಾಡಬೇಕು. ಕಾರ್ಯ ಆರಂಭ ಮಾಡಬೇಕಾದ್ರೆ ಇದಕ್ಕೆ ಜೀರ್ಣೋದ್ಧಾರವಾಗಿರ್ತಕ್ಕಂಥ ಜೀರ್ಣೋದ್ಧಾರ ಸಮಿತಿ ಅಂತ ಒಂದು ರಚನೆ ಮಾಡಿಕೊಳ್ಬೇಕು. ನಾವೆಲ್ಲರೂ ಸೇರಿ, ಯಾರ್ಯಾರು ಇವತ್ತು ಸೇರ್ಕೊಂಡಿದ್ದೀವೋ ಹಾಗೆ ಹಳ್ಳಿಯ ನಮ್ಮ ಬಂಧುಗಳಿದ್ದಾರೋ ಅವರೆಲ್ಲರನ್ನು ಸೇರಿಸಿಕೊಂಡಂತೆ ಒಂದು ಇದರ ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಬೇಕು. ಆ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಸರ್ಕಾರದ ಕೈಯಲ್ಲಿ ಇದೆ ಅಂತ ಕೇಳಿದ್ದೇನೆ. ಸರ್ಕಾರದ ಕೈಯಲ್ಲಿದ್ದಂತಹ ಈ ಜೀರ್ಣೋದ್ಧಾರ ಸಮಿತಿ ಹೋಗಿ ಸರ್ಕಾರಕ್ಕೆ ಇದಕ್ಕೆಲ್ಲ ದಾಖಲೆಗಳನ್ನು ಒದಗಿಸಿಕೊಟ್ಟು ಇದರ ಜೀರ್ಣೋದ್ಧಾರ ಆಗುವುದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಪತ್ರವನ್ನು ಕೊಡಬೇಕು. ಹಾಗೆ ಅದಕ್ಕೆ ಬರೀ ಪತ್ರ ಕೊಟ್ಟು ಬಂದ್ರೆ ಸಾಲದು, ಮತ್ತೆ ಮನೆಗೆ ಬಂದು ನಿದ್ರೆ ಮಾಡಿದ್ರು ಸಾಲದು. ಮತ್ತೆ 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 ನಮ್ಮ ಸರ್ಕಾರವನ್ನು ಎಚ್ಚರಿಸಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಸರ್ಕಾರಕ್ಕೊಂದು ಅಭ್ಯಾಸ ಉಂಟು,
ಹೀಗೆ ಕಣ್ಮರೆಯಾಗಿದ್ದ ದೇವಾಲಯಗಳನ್ನು ಮೇಲೆತ್ತುವುದರ ಉದ್ದೇಶ ಇಲ್ಲ. ಬದಲಾಗಿ ಕಣ್ಣಿಗೆ ಕಟ್ಟುವಂತೆ ಚೆನ್ನಾಗಿ ಎದ್ದು ನಿಂತಿರುವ ದೇವಾಲಯ ಉಂಟಲ್ಲ, ಸಾವಿರಾರು ಜನ ಹೋಗ್ತಾ ಇರುವ ದೇವಾಲಯ ಉಂಟಲ್ಲ, ಲಕ್ಷಾಂತರ ಜನಗಳಿಂದ ಪೂಜಿಸಲ್ಪಡುವ ದೇವಾಲಯ ಉಂಟಲ್ಲ, ಅಲ್ಲಿ ಭಕ್ತರು ಹಾಕಿರತಕ್ಕಂಥ ಕಾಣಿಕೆಯ ಡಬ್ಬದನ್ನು ತೆಗೆದುಕೊಂಡು ಹೋಗುವುದಕ್ಕೆ ಬೇಕಾದರೆ ಅದಕ್ಕೊಂದು ಬೋರ್ಡ್ ಮಾಡುತ್ತೆ. ಬೋರ್ಡ್ ಮಾಡಿ ಆ ದುಡ್ಡನ್ನು ಎತ್ಕೊಂಡು ಹೋಗ್ಬಿಡುತ್ತೆ. ನಾವು ಭಕ್ತರು ಹಾಕಿರ್ತಕ್ಕಂಥ ದುಡ್ಡನ್ನು ಎಲ್ಲಿಗೆ ಎತ್ತಿಕೊಂಡು ಹೋಗಿ ದೇವಸ್ಥಾನ ಒಡೆಯುವಂಥವರಿಗೆಲ್ಲ ಹಜ್ ಯಾತ್ರೆಗೆ ಕೊಡುತ್ತೆ. ಇದು ನಮ್ಮ ಸರ್ಕಾರದ ಬುದ್ಧಿಯಾಗಿದೆ. ಹಾಗಾಗಿ ಸರ್ಕಾರದ ಈ ಬುದ್ಧಿಯನ್ನು ಸದ್ಬುದ್ಧಿಯಾಗಿಸಬೇಕಾದರೆ ನಮ್ಮ ದೇವಾಲಯ ಮತ್ತೆ ದೇವಾಲಯದ ಹಣವೆಲ್ಲವೂ ದೇವಾಲಯದ ಇಂಥದ ಪ್ರಾಚೀನವಾಗಿರತಕ್ಕಂಥ ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ಬಳಸಲ್ಪಡಬೇಕು. ಮತ್ತು ಪ್ರತಿಯೊಂದು ಹಳೆ ಕಾಲದ ದೇವಾಲಯದಲ್ಲಿ ಇದ್ದಂತೆ ಗ್ರಾಮೀಣ ಉದ್ಯೋಗಗಳ ಪ್ರಶಿಕ್ಷಣ ಕೇಂದ್ರಗಳಲ್ಲಿ ನಡೆಯುವಂತಾಗಬೇಕು. ಆ ದೇವಸ್ಥಾನವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಬೇಕಾಗಿರತಕ್ಕಂಥ ಈ ರೀತಿಯ ಮಂತ್ರಗಳನ್ನು, ಸಂಸ್ಕೃತ ಭಾಷೆಯಲ್ಲಿರತಕ್ಕಂತಹ ಮಂತ್ರಗಳನ್ನು ಕಲಿಸುವ ಕೇಂದ್ರಗಳು, ಹಾಗೆ ಆ ಭಾಷೆಯನ್ನು ಕಲಿಸುವ ಸಂಸ್ಕೃತ ಭಾಷೆಯನ್ನು ಕಲಿಸುವ ಕೇಂದ್ರಗಳು, ಇಂಥದ್ದೆಲ್ಲವೂ ದೇವಸ್ಥಾನಗಳಲ್ಲಿ ಆರಂಭಗೊಂಡಾಗ ಆಗ ದೇವಸ್ಥಾನದಲ್ಲಿ ಭಕ್ತರು ಹಾಕಿರತಕ್ಕಂಥ ಕಾಣಿಕೆಯ ಡಬ್ಬದ ಒಂದೊಂದು ಪೈ ಕೂಡ ಅದು ಸಾರ್ಥಕವಾಗುತ್ತೆ. ಹಾಗೆ ಸರ್ಕಾರಕ್ಕೆ ನಮ್ಮ ಒತ್ತಾಯ ಮತ್ತೆ ಮತ್ತೆ ಮಾಡ್ತಾ ಇರಬೇಕು. ಹಾಗೆ ಈ ಪ್ರಾಚೀನವಾಗಿರತಕ್ಕಂಥ ದೇವಾಲಯ ಮೇಲೆ ಏಳಲೇಬೇಕು ಅಂತ ಅದಕ್ಕೆ ಆಗ್ರಹಪೂರ್ವಕವಾಗಿ ಮೇಲೆ 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 ಮೈ ಮೇಲೆ ಬೀಳುವಂತೆ ಕೆಲಸ ಆಗಬೇಕು. ಹಾಗಾಗ್ತಾ ಇದ್ದರೆ ಇವತ್ತಲ್ಲೇ ಹೇಗೆ ಕಾಶಿಯಲ್ಲೇ ಇರುವ ವಿಶ್ವನಾಥನ ಮಂದಿರ ಇವತ್ತು ಹೇಗೆ ತಲೆ ಎತ್ತಿ ನಿಲ್ಲುತ್ತಿದೆಯೋ, ಉಜ್ಜಯಿನಿಯ ಮಹಾಮಂದಿರ ಹೇಗೆ ತಲೆ ಎತ್ತಿ ನಿಲ್ಲುತ್ತಿದೆಯೋ, ಅಯೋಧ್ಯೆಯ ಮಂದಿರ ಹೇಗೆ ತಲೆ ಎತ್ತಿ ನಿಂತು ಜಗತ್ತನ್ನೇ ಆಕರ್ಷಿಸುತ್ತಿದೆಯೋ, ಹಾಗೆಯೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರತಕ್ಕಂಥ ಬೇಲೂರು, ಹಳೆಬೀಡುಗಳು ಕೂಡ, ಶ್ರವಣ ಬೆಳಗೊಳದಂತಹ ಕ್ಷೇತ್ರಗಳು ಕೂಡ ಜಗತ್ತನ್ನು ಹೇಗೆ ಆಕರ್ಷಿಸುತ್ತಿದೆಯೋ, ಹಾಗೆಯೇ ನಮ್ಮ ಕಾಶೀಪುರದ ಈ ಪ್ರಾಚೀನವಾಗಿರತಕ್ಕಂಥ ದೇವಾಲಯವು ಕೂಡ ಮತ್ತೊಮ್ಮೆ ಬರೀ ಭಾರತವನ್ನಷ್ಟೇ ಅಲ್ಲ, ನಮ್ಮ ಊರನ್ನಷ್ಟೇ ಅಲ್ಲ, ಜಗತ್ತನ್ನೇ ಆಕರ್ಷಿಸುವ ಒಂದು ಸುಂದರವಾಗಿರತಕ್ಕಂತಹ ಕೇಂದ್ರ ಇದಾಗಬೇಕು ಅಂತಿದ್ದರೆ ನಾವೆಲ್ಲರೂ ಇವತ್ತು ಶಿವರಾತ್ರಿಯ ದಿನ ಸಂಕಲ್ಪ ಮಾಡಬೇಕು. ಅದಕ್ಕೆ ಆ ಶಿವನ ಆಶೀರ್ವಾದ ನಿಶ್ಚಿತವಾಗಿ ಇದ್ದೇ ಇರುತ್ತೆ. ಒಳ್ಳೆಯ ಕಾರ್ಯಕ್ಕೆ ಎದ್ದು ನಿಂತಾಗ ಶಿವ ರಾತ್ರಿಯನ್ನ ಅವನು ಬೆಳಗಾಗಿಸ್ತಾನಂತೆ. ಅದಕ್ಕೆ ಶಿವರಾತ್ರಿ ಅಂತ ಹೆಸರು. ಯಾಕೆ ಅಂದರೆ ರಾತ್ರಿ ಅಂದರೆ ಕತ್ತಲು, ಶಿವ ಅಂದರೆ ಬೆಳಕು. ಹೀಗಾಗಿ ಶಿವ ಇದ್ದಲ್ಲಿ ರಾತ್ರಿ ಇಲ್ಲ, ಹಾಗಾಗಿ ರಾತ್ರಿ ಇದ್ದಲ್ಲಿ ಶಿವನಿರುವುದಿಲ್ಲ. ಹಾಗಾಗಿ ಈ ಶಿವರಾತ್ರಿ ಯಾಕೆ ಅಂದರೆ ಭಾರತದ ಎಲ್ಲ ಕತ್ತಲುಗಳು ಮತ್ತು ಬೆಳಕಾಗಬೇಕು. ಪ್ರಾಚೀನವಾಗಿರತಕ್ಕಂಥ ಈ ಕಣ್ಮರೆಯಾಗಿರುವ ಭೂಮಿಯ ಆಳದಲ್ಲಿ ಹುದುಗಿರುವ ಇಂತಹ ನೂರಾರು ಲಕ್ಷಾಂತರ ದೇವಾಲಯಗಳು ಮತ್ತೆ ತಲೆ ಎತ್ತಿ ನಿಲ್ಲುವಂತಾಗಬೇಕು. ಹಾಗೆ ಆದಾಗ ಶಿವ ರಾತ್ರಿ ಎಲ್ಲ ಬೆಳಗಾಗುತ್ತೆ. ನಿಜವಾದ ಅರ್ಥದಲ್ಲಿ ಆ ದಿಕ್ಕಿನಲ್ಲಿ ಇವತ್ತು ಭಾರತದ ಯಾತ್ರೆ ಹೊರಟಿದೆ. ಅನೇಕ ಕಡೆಗಳಲ್ಲಿ ಬೆಳಕಾಗುತ್ತಿದೆ, ಅದು ಬೆಳಕು ಚೆಲ್ಲುತ್ತಿದೆ, ಜಗತ್ತಿಗೆ ಬೆಳಕು ಚೆಲ್ಲುತ್ತಿದೆ. ಹಾಗೆ ನಮ್ಮ ಕಾಶೀಪುರದ ಈ ಸಣ್ಣ ಪುಟ್ಟ ಹಳ್ಳಿಯ ಈ ಕಾಶಿ ವಿಶ್ವನಾಥನ ದೇವಾಲಯವು ಕೂಡ ಹಾಗೆ ಆಗಲಿ, ಜಗತ್ತಿಗೆ ಆಕರ್ಷಣೆಯನ್ನು ಮಾಡಿ ಜಗತ್ತನ್ನು ಬೆಳಗುವಂತ ಒಂದು ಕೇಂದ್ರವಾಗಲಿ ಅಂತ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ. ಆ ಶಿವನಲ್ಲಿ ನಾವು ಪ್ರಾರ್ಥಿಸೋಣ. ಅದಕ್ಕಾಗಿ ನಿನ್ನ ಕಾರ್ಯಕ್ಕಾಗಿ ನಡುಗಟ್ಟಿ ಕೆಲಸ ಮಾಡುವುದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಆಯುರಾರೋಗ್ಯ ಭಾಗ್ಯವನ್ನ ನಮಗೆ ಕೊಡು ಅಂತ ಆ ಭಗವಂತನಲ್ಲಿ, ಶಿವನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ನಿಮ್ಮೆಲ್ಲರ ಹೃದಯದಲ್ಲಿರ್ತಕ್ಕಂಥ ಭಾವನೆಗಳಿಗೆ ನಾನು ಶಬ್ದ ರೂಪವನ್ನು ಜೋಡಿಸುವ ಕೆಲಸವನ್ನಷ್ಟೇ ಮಾಡಿದ್ದೇನೆ. ಶಿವಸ್ವರೂಪರಾದ, ಪಾರ್ವತಿ ಸ್ವರೂಪರಾದ ಎಲ್ಲರ ಪಾದಗಳಿಗೆ ಈ ನುಡಿಯನ್ನ ಸಮರ್ಪಿಸುವುದರ ಮೂಲಕ ಆ ಶಿವಪಾದಕ್ಕೂ ಅದು ಸೇರಲಿ ಅಂತ ನಾವು ಪ್ರಾರ್ಥಿಸೋಣ. ಎಲ್ಲರಿಗೂ ನಮಸ್ಕಾರ. ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ.
ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ತುಂಬ ಸರಳವಾಗಿ ಅದ್ಭುತವಾಗಿ ನಮ್ಮೆಲ್ಲರಿಗೂ ಮನದಟ್ಟಾಗುವಂತೆ ಆಲಯ ದೇವಾಲಯ ಎರಡರ ಸಂಪರ್ಕವನ್ನು ನಮ್ಮೆಲ್ಲರಿಗೂ ಕಟ್ಕೊಟ್ಟಿದ್ದಾರೆ ಶ್ರೀ ಸೀತಾರಾಮ್ ಕೆದ್ಲಾಜಿಯವರು. ತುಂಬ ವಿಶೇಷವಾದ ಸಾಧನೆಯನ್ನು ಮಾಡುವಂಥ ಹಿರಿಯರ ಮಾತುಗಳು ಕೇಳೋದೇ ಒಂದು ಸಂತೋಷದ ವಿಷಯ. ಅದರಲ್ಲೂ ಈ ರೀತಿ ಪಾಳು ಬಿದ್ದಿರುವ ಈ ಒಂದು ದೇವಸ್ಥಾನದ ಒಂದು ವ್ಯವಸ್ಥೆಗೆ ಹರಿಹರಪುರ ಶ್ರೀಧರ್ಜಿ ಅವರು ಮತ್ತು ಬಹುಶಃ ಡಾಕ್ಟರ್ ಒಟ್ಟಿಯವರೆಲ್ಲ ಕೂತ್ಕೊಂಡಿದ್ದಾರೆ ಅನಿಸುತ್ತೆ. ಅವರು ಅನೇಕ ವರ್ಷಗಳಿಂದ ಅದರ ಬಗ್ಗೆ ಅಧ್ಯಯನ ಮಾಡಿಬಿಟ್ಟು ಸಾಕಷ್ಟು ಮಾಹಿತಿನ ಸಂಗ್ರಹ ಮಾಡಿ ಪತ್ರಿಕೆಗಳಲ್ಲಿ ಮತ್ತು ಸ್ಥಳೀಯ ಮಾಧ್ಯಮಗಳ ದೂರ ಮಾಡ್ತಾ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಶಿವರಾತ್ರಿ ದಿನ ಇಲ್ಲಿ ಬಂದಾಗ ಮತ್ತದೇ ನೆನಪುಗಳೊಂದಿಗೆ ವಾಪಸ್ ಹೋಗ್ತಾ ಇರ್ತೀವಿ. ಈಗಾಗಲೇ 10 ವರ್ಷಗಳಿಂದ ಈ ಒಂದು ಪ್ರಯತ್ನ ನಡೀತಾ ಇದೆ. ಈ ವರ್ಷವೂ ಆ ಪ್ರಯತ್ನ ಮುಂದುವರೆದಿದೆ. ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಪ್ರಯತ್ನದಲ್ಲಿ ಈ ಆಲಯ, ಪಾಳು ಬಿದ್ದಿರುವ ದೇವಾಲಯ ಮುಂದೊಂದಿನ ಕುಲ ಗುರುಕುಲ ಆಗಿ ಮತ್ತು ಇಲ್ಲಿ ಏನು ಮುಂದಿನ ದಿನಗಳಲ್ಲಿ ಈ ಸುತ್ತಮುತ್ತಲಿನ ಪ್ರದೇಶ ಜನರಿಗೆ ಅನುಕೂಲವಾಗುವ ಹಾಗೆ ಒಂದು ಅದ್ಭುತವಾದ ದೇವಾಲಯ ಮತ್ತು ಒಂದು ಮಾರ್ಗದರ್ಶಕ ಕೇಂದ್ರವಾಗಿ ಇದು ಬೆಳೀಲಿಕ್ಕೆ ಶ್ರೀಜಿಯವರ ಇದುವರೆಗಿನ ಮಾತನ್ನು ನಾವು ಕೇಳಿಸ್ಕೊಂಡು ಅರ್ಥವಾಗಿರಬೇಕು. ಮತ್ತು ಆ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ಕಾರ್ಯಕರ್ತರು ಹಾಸನ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಈ ವರ್ಷವೂ ಕೈ ಜೋಡಿಸಿದ್ದೀರಾ. ನೀವೆಲ್ಲರೂ ಈ ಒಂದು ಪ್ರಯತ್ನದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಚಾಲನೆಯನ್ನು ಕೊಡಲಿಕ್ಕೆ ಸ್ಥಳೀಯವಾಗಿ ರಾಜಕೀಯ ವ್ಯಕ್ತಿಗಳನ್ನು ಸ್ವಲ್ಪ ಜೋಡಿಸಿಕೊಂಡ್ರೆ ಬಹಳ ಬೇಗನೆ ಈ ಒಂದು ಸ್ಥಳ ಅದ್ಭುತವಾದ ದೇವಸ್ಥಾನ ಗುರುಕುಲವಾಗಲಿಕ್ಕೆ ಸಿದ್ಧತೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲಗಳು ಆಗಲಿಕ್ಕೆ ಎಲ್ಲರ ಒಂದು ಪ್ರಯತ್ನ ಒತ್ತಾಸೆ ಭಗವಂತನ ಇಚ್ಛೆಯಂತೆ ಬಹುಶಃ ಕೆಲವೇ ವರ್ಷಗಳಲ್ಲಿ ಒಂದು ಹಂತಕ್ಕೆ ತಲುಪಬಹುದು ಅಂತ ನಾವೆಲ್ಲರೂ ಆಶಿಸೋಣ ಮತ್ತು ಪ್ರಾರ್ಥಿಸೋಣ. ಸೀತಾರಾಮ್ಜಿಯವರ ಮಾತುಗಳಿಗೆ ಎಲ್ಲರ ಪರವಾಗಿ, ಪತಂಜಲಿ ಪರಿವಾರದ ಪರವಾಗಿ, ವೇದಭಾರತಿಯ ಪರವಾಗಿ, ಎಲ್ಲ ಕಾರ್ಯಕರ್ತರ ಪರವಾಗಿ, ವಿಶೇಷವಾಗಿ ನಮ್ಮ ಹರಿಹರಪುರ ಶ್ರೀಧರ್ ಮತ್ತು ಅವರ ತಂಡದ ಪರವಾಗಿ ಧನ್ಯವಾದಗಳು. ಸಾಮಾನ್ಯವಾಗಿ ನಾವು ಕಾಶೀಪುರ ಉತ್ಸವ ಶುರು ಮಾಡಿದ ಮೇಲೆ ಹಲವಾರು ವರ್ಷಗಳಿಂದ ನಮ್ಮ ಜೊತೆ ಇದ್ದು ಬೆಂಗಳೂರಿನಿಂದ ಒಂದು ಟೀಮ್ ಕರ್ಕೊಂಡ್ಬಂದು ನಮಗೆಲ್ಲ ಪ್ರೇರಣೆ ಕೊಡ್ತಿರುವಂತಹ ಶ್ರೀಯುತ ಉಮಾಮಹೇಶ್ವರ ಗುರೂಜಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜೊತೆ ಮತ್ತೆ ಇರಬೇಕು ಅಂತ ಸುಮ್ಮನೆ ಒಂದು ಉಡುಪಿ ಶ್ರೀಕೃಷ್ಣ ಪ್ರಸಾದ್ ನಮ್ಮ ಅಧ್ಯಕ್ಷ ನಗರ ನಾವು ಪ್ರತಿ ವರ್ಷ ನೀವು ಕುಳಿತಿರೋ ಜಾಗದಲ್ಲಿ ಯಜ್ಞ ಮಾಡ್ತಾ ಇದ್ವು, ಅದು ಆ ಕಡೆ ಮಾಡ್ತಾ ಇದ್ವು. ಆದರೆ ದೇವಸ್ಥಾನ ಪ್ರವೇಶ ಮಾಡಿಬಿಡ್ಬೇಕು ನಾವು ಅಂತ ನಿನ್ನೆ ಕಳೆದ 2-3 ದಿವಸದಲ್ಲಿ ನಾವು ನಿರ್ಧಾರ ಮಾಡಿದ್ವು. ನೋಡೋಣ ಒಳಗಡೆ ಮಾಡಿದ್ರೆ ಹೇಗಾಗುತ್ತೆ ಅಂತ ಹೇಳಿ ಈ ಮಂಟಪವನ್ನು ಸ್ವಚ್ಛಗೊಳಿಸಿ ಇಲ್ಲೇ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಬೇಕಾದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಅಡುಗೂರು ನಾಗಣ್ಣವರು. ದಯಮಾಡಿ ಬನ್ನಿ ಈ ಕಡೆ. ಅವರ ಟೀಮ್ನ ಕರ್ಕೊಂಬನ್ನಿ. ಅವ್ರ ಟೀಮ್ ಯಾರ್ಯಾರು ಕೆಲಸ ಮಾಡಿದವ್ರನ್ನ ಕರ್ಕೊಂಬನ್ನಿ. ಹಾಗೆ ಪರವಾಗಿಲ್ಲ. ನಾಗಣ್ಣ ಅವ್ರು ಬರ್ಲಿಲ್ವಾ? ಹಾಗಾದ್ರೆ ಅವ್ರ ಪರವಾಗಿ ನಿಂಬೆ ಕೊಟ್ಟಿರ್ತೀವಿ ಅವ್ರಿಗೆ. ನಾಗಣ್ಣವರು ಅಡುಗೂರಿನ ಪ್ರಮುಖರು. ನಮಗೆ ಈ ವರ್ಷ ಅದ್ಭುತವಾದ ಸಪೋರ್ಟ್ ಮಾಡಿದ್ರು. ಕಳೆದ ನಾವು 4-5 ದಿವಸ ಶ್ರಮದಾನ ಮಾಡಿದ್ವು. ಎಲ್ಲದಕ್ಕೂ ಜೊತೆಯಲ್ಲಿ ನಿಂತು ಮಾಡಿದ್ದಾರೆ. ಅವ್ರದ್ದೊಂದು ಟೀಮ್ ಬಂದು ಕೆಲಸ ಮಾಡ್ತಿಲ್ಲಿ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಈ ವರ್ಷ ಎಲ್ಲ ಮುಂದಿನ ನಿಂತ್ಕೊಂಡು ಕೆಲಸ ಮಾಡಿಕೊಡ್ಬೇಕು. ನಿನಗೆ ಆಗ್ತಿರೋ ಭಾರ ಇದು. ಥ್ಯಾಂಕ್ ಯು. ಹಾಗೇನೆ ನಿಮ್ಮ ಟೀಮಿಗೆ ಪ್ರಸಾದವನ್ನು ಕೊಡ್ತೇವೆ, ಅವ್ರು ತಲುಪಿಸ್ಬೇಕು. ನಾಗಣ್ಣವ್ರೆ, ನಮ್ಮ ವೇದಭಾರತಿ ಅಧ್ಯಕ್ಷರು
ಶ್ರೀಯುತ ಹೇಮಂತ್ ಕುಮಾರ್ ಅವರು ನಿಜ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಅವರ ಸಹಕಾರ ಇಲ್ಲದೇ ನಮಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಅವರು MLA ಅವ್ರಿಗೆ ಮಾತಾಡಿ ಅವ್ರನ್ನ ಬರುವ ಹಾಗೆ ಮಾಡಿ ಬರ್ತಾರೆ ಅವರು. ಮತ್ತು ಈವನ್ ಬಸ್ ಕೊಟ್ಟಿರೋದು ಕೂಡ ಅವರ ಶಾಲೆ ಬಸ್ ಅದು. ಈ ವ್ಯವಸ್ಥೆಗಳಿಗೆಲ್ಲ ನಾಗಣ್ಣವ್ರಿಗೆ ಅವರು ಸಹಕಾರ ಕೊಟ್ಟು ಮಾಡಿಸಿದ್ದಾರೆ. ಹಾಗಾಗಿ ಶಾಸಕರು ಸೊ ಶಾಸಕರ ಒಡನಾಡಿ ಶ್ರೀಯುತ ಹೇಮಂತ್ ಕುಮಾರ್ ನಮ್ಮ ವೇದಭಾರತಿ ನಗರ ಅಧ್ಯಕ್ಷರು, ಅವರಿಗೆ ದಯಮಾಡಿ ನಮ್ಮ ನಟರಾಜ್ ಸನ್ಮಾನ ಮಾಡಬೇಕು. ಬನ್ನಿ. ನೀವು ಕಣವ ಬನ್ನಿ. ಜವಾಬ್ದಾರಿ ಇದು. ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ಈಗ ಹೇಮಂತ್ ಕುಮಾರ್ ಅವರ ಜವಾಬ್ದಾರಿ ಇದೆ ಶಾಸಕರನ್ನ ಬೇಕರಿಸುವಂಥದ್ದು. ಈಗ ನೀವು ಈಗ ನಾವು ಹಿಂದೆ ಅನೌನ್ಸ್ ಮಾಡಿದ್ವು, ಕಾಶಿಪುರದಲ್ಲೂ ಕೂಡ ಕಣ್ಣಿಗೆ ಔಷಧಿಯನ್ನು ಹಾಕ್ತೇವೆ. ಇದರಲ್ಲಿ ಔಷಧಿಯನ್ನು ಹಾಕ್ಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಜನ ಬಂದಿರಿ? ಕೈ ಎತ್ತಿ ನೋಡೋಣ. ಹಾ ಕಣ್ಣಿಗೆ ಔಷಧಿ ಹಾಕಿ ನಿಮ್ಮನ್ನ ಆರೋಗ್ಯವಂತರ ಮಾಡಿಕೊಳಿಸ್ತಾರೆ ನಮ್ಮ ಉಮಾಮಹೇಶ್ವರ ಗುರೂಜಿಯವರು. ಎಲ್ಲಿ ಮಾಡ್ತೀವಿ? ಕೂತಲ್ಲೇನೆ. ಅದನ್ನು ಇವಾಗ ಶುರು ಮಾಡ್ತಾರೆ. ನಮ್ಮ ಭವ್ಯ ನಿಮಗೆ ಬಂದು ಔಷಧಿಯನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಉಮಾಮಹೇಶ್ವರ ಗುರೂಜಿಯವರು ಒಂದು ಆರೋಗ್ಯದ ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಮತ್ತೆ ಆರೋಗ್ಯಕ್ಕೆ ಅವರು ಹೇಳಿದ ಮೇಲೆ ಮುಂದೆ ಬಂದು ಕೂತ್ಕೊಳ್ಬೇಕಾದ್ರೆ ಇದೇ ಆರೋಗ್ಯ ಪರವಾಗಿಲ್ಲ, ಅಥವಾ ಅಲ್ಲಿವರೆಗೆ ಕೂತ್ಕೊಂಡ್ರಾಯ್ತು. ಬೋಲೋ ಭಾರತ್ ಮಾತಾ ಕಿ ಜೈ. ಕಣ್ಣಿಗೆ ಔಷಧಿ ಎಷ್ಟು ಜನ ಹಾಕಿಸ್ಕೊಳ್ತಾರೆ? ಎಷ್ಟು ಜನ ಕೈ ಎತ್ತಿದ್ರಿ? 5-6. ಈಗ ಜಾಸ್ತಿ ಕೈ ಬರುತ್ತೆ ನೋಡೋಣ. ಈಗ ಕಣ್ಣಿಗೆ ಔಷಧಿ ಅಂತ ಅಂದ್ರೆ ನಾವೇ ನಿಮ್ ಕಣ್ ಕಿತ್ಕೊಂಡು ಹೋಗಲ್ಲ. ನಿಮ್ಗೆಲ್ಲ ಮೊಬೈಲ್ ಯೂಸ್ ಮಾಡ್ತಿರಲ್ವ? ಎಲ್ಲರೂ ಮೊಬೈಲ್ ಉಪಯೋಗಿಸ್ತೀರಾ? ಮನೆ TV ನೋಡ್ತಿರಲ್ವಾ? ಕಣ್ ಚೆನ್ನಾಗಿ ಕಾಣ್ಬೇಕಲ್ಲ ನೋಡ್ಲಿಕ್ಕೆ ಅಲ್ಲ? ಯಾವ ಸೀರೆ ಉಟ್ಕೊಂಡಿದ್ರು ಹೀರೋಯಿನ್, ಯಾವ ವೇರ್ ಹಾಕೊಂಡಿದ್ರು, ಯಾವ ತರ ಡ್ರೆಸ್ ಮಾಡ್ಕೊಂಡಿದ್ರು, ಹೇಗೆ ಮೇಕಪ್ ಮಾಡ್ಕೊಂಡಿದ್ರು, ಕಿವಿಗೆಲ್ಲ ಹಾಕೊಂಡಿದ್ರು, ನೋಡ್ಬೇಕಲ್ಲ ಚೆನ್ನಾಗಿ. ಸಾಧಾರಣವಾಗಿ ಈಗ ಇವತ್ತಿನ ಜನಜೀವನಕ್ಕೆ ಕಣ್ಣುಗಳಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಮನಸ್ಸಿಗೆ ಒತ್ತಡ ಇದ್ದದೆ, ಆದ್ರೆ ಬೆಳಗ್ಗೆ ಎದ್ದು ಕಣ್ಬಿಟ್ಟಾಗಿಂದ ರಾತ್ರಿ ಮಲ್ಕೊಳ್ಳೋರ್ಗು TV, ಕಂಪ್ಯೂಟರ್, ಮೊಬೈಲ್ ಉಪಯೋಗಿಸೋದ್ರಿಂದ ಎಲ್ರಿಗೂ ಸಮಸ್ಯೆ ಆಗ್ತಾ ಇದೆ. ಇಂದ್ರಿಯಾಣ ನಯನ ಪ್ರಧಾನಂ ಅಂತ ಹೇಳ್ತೀವಿ. ಇಡೀ ಶರೀರದಲ್ಲಿ ಇಂದ್ರಿಯಗಳು ಅಂತ ಬಂದಾಗ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಬಂದಾಗ ಕಣ್ಣುಗಳು ಪ್ರಮುಖವಾದ್ದು ಅಂತ. ಮತ್ತೆ ಶರೀರಕ್ಕೆ ಶಿರಸ್ಸು ಪ್ರಧಾನ ಅಂತ. ಇಡೀ ದೇಹಕ್ಕೆ ತಲೆ ಮುಖ್ಯ ಅಂತ. ತಲೆ ಇರೋದು, ತಲೆ ಒಳಗೆ ಕಣ್ಣಿರೋದು, ಎರಡೂ ಚೆನ್ನಾಗಿರ್ಬೇಕು ಅಂದ್ರೆ ನಮಗೆ ಆಹಾರ, ಔಷಧ ಅಂತ ಬಂದಾಗ ಕೆಲವು ಮನೆ ಮದ್ದುಗಳು ಅಂತ ಇರುತ್ತೆ. ಅದರಲ್ಲಿ ನಾವು ಇವತ್ತು ಎಲ್ರಿಗೂ ಈ ಶಿವರಾತ್ರಿ ದಿನ ಹೀಗೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಾಗ ಔಷಧಿ ಹಾಕೋಣ ಇಲ್ಲೋ ಅಂತ ಒಂದು ಯೋಚನೆ ಮಾಡಿದ್ದೆ. ನಿನ್ನೆ ನಮ್ಮ ವೇದಭಾರತಿಯಲ್ಲಿ ಈಶಾವಾಸನ ಶ್ರೀಧರ್ಜಿಯ ಮನೆಯಲ್ಲಿ ಔಷಧಿ ಹಾಕಿದ್ದೇವೆ. ನಿಮಗೆ ತಲೆನೋವು ಅನುಭವ ಇದೆಯಾ ಜೀವನದಲ್ಲಿ? ನನ್ನ ಜೀವನದಲ್ಲಿ ಇದುವರೆಗೂ ಒಂದ್ಸಲ ತಲೆನೋವು ಬಂದಿಲ್ಲ ಅನ್ನೋರು ಕೈ ಎತ್ತಿ. ತಲೆನೋವು ಅಂದ್ರೆ ಗೊತ್ತಿಲ್ಲ ಅನ್ನೋರು ಕೈ ಎತ್ತಿ. ಅಲ್ಲ, ನಾಚ್ಕೊಳ್ಳೋದೇನ್ ಬೇಡ, ನಾಚ್ಕೊಂಡು ಕೈ ಎತ್ತೋದು ಯಾಕೆ? ತಲೆನೋವೇ ಬಂದಿಲ್ಲ, ತಲೆನೋವು ಅಂದ್ರೆ ಗೊತ್ತಿಲ್ಲ ಅಂದ್ರೆ ಕೈ ಎತ್ತಿ ನೋಡಿ. 2 ಕೈಗಳು ಮೇಲ್ ಬಂದಿದೆ, ತಲೆನೋವು ಅಂದ್ರೆ ಗೊತ್ತಿಲ್ಲ ಅಂತ. ಚಪ್ಪಾಳೆ ಬರಲಿ ಅವ್ರಿಗೊಂದು. ಸಾಧಾರಣವಾಗಿ ಯಾರಾದ್ರೂ ತಲೆನೋವು ಅಂತ ಎದುರುಗಡೆ ಹೇಳ್ಕೊಂಡ್ರೆ ನಾನು ಪ್ರಶ್ನೆ ಕೇಳ್ತೀನಿ ನೆಕ್ಸ್ಟ್, ಯಾರು ನಿಮ್ಮ ತಲೆನೋವು ಅಂತ. ಅವ್ರಿಬ್ರಿಗೆ ತಲೆನೋವು ಬಂದಿಲ್ಲ ಅಂದ್ರೆ ಅವ್ರಿಗೆ ಯಾರು ತಲೆನೋವಿಲ್ಲ ಅಂತ ಅರ್ಥ ಆಯ್ತಾ ಹೇಳಿದ್ದು? ಸೊ ಸಾಧಾರಣವಾಗಿ ತಲೆನೋವು, ಅರ್ಧ ತಲೆನೋವು ಅಂತ ಬಂದಾಗ ತಲೆನೋವು ಎಲ್ರಿಗೂ ಅನುಭವ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಕಾರಣಕ್ಕೆ. 60 ಕಾರಣಗಳನ್ನು ಕೊಡ್ಬೋದು ತಲೆನೋವಿಗೆ. ನಿದ್ರೆ ಸಾಕಾಗ್ಲಿಲ್ವಾ ತಲೆನೋವು ಬರುತ್ತೆ, ಬಿಸಿಲು ಜಾಸ್ತಿ ಆದರೆ ತಲೆನೋವು ಬರುತ್ತೆ, ಶೀತ ಆದರೆ ತಲೆನೋವು ಬರುತ್ತೆ, ಪಿತ್ತ ಜಾಸ್ತಿ ಆದರೆ ತಲೆನೋವು ಬರುತ್ತೆ, ವಾತ ಜಾಸ್ತಿ ಆದರೆ ತಲೆನೋವು ಬರುತ್ತೆ, ಮೂಗು ಕಟ್ಕೊಂಡ್ರೂ ತಲೆನೋವು ಬರುತ್ತೆ, ಕಿವಿನ ಸಮಸ್ಯೆ ಆದ್ರೂ ತಲೆನೋವು ಬರುತ್ತೆ, ಕತ್ ನೋವು ಬಂದರೂ ತಲೆನೋವು ಬರುತ್ತೆ, ಊಟ ತಿನ್ನೋದು ಜಾಸ್ತಿ ಆದ್ರೂ ತಲೆನೋವು ಬರುತ್ತೆ, ಊಟ ತಿನ್ನೋದು ಲೇಟಾದ್ರೂ ತಲೆನೋವು ಬರುತ್ತೆ,
ಜೀರ್ಣ ಆಗದೆ ಇದ್ರೆ ತಲೆನೋವು ಬರುತ್ತೆ, ಜೀರ್ಣ ಆಗಿದ್ದು ಆಚೆ ಹೋಗ್ಲಿಲ್ಲ ಸುಲಭವಾಗಿ ಅಂದ್ರೆ ತಲೆನೋವು ಬರುತ್ತೆ. ಹೀಗೆ ಕಾರಣಗಳು ಹುಡುಕ್ತಾ ಹೋದ್ರೆ ಸಾಕಷ್ಟು, ಕೆಲವರು ಓದಿದ್ರೆ ತಲೆನೋವು ಬರುತ್ತೆ, ಕೆಲವರು ಟಿವಿ ನೋಡಿದ್ರೆ ತಲೆನೋವು ಬರುತ್ತೆ, ಕೆಲವರಿಗೆ ಒಲೆ ಮುಂದೆ ಅಡುಗೆ ಮಾಡಿದ್ರೆ ತಲೆನೋವು ಬರುತ್ತೆ, ಕೆಲವರು ಒಗ್ಗರಣೆ ವಾಸನೆಗೆ ತಲೆನೋವು ಬರುತ್ತೆ. ಹೀಗೆ ಹುಡುಕ್ತಾ ಹೋದ್ರೆ ಸಾಕಷ್ಟು ಕಾರಣಗಳು ಕೊಡಬಹುದು. ಆ ತಲೆನೋವಿಗೆ ನಾವು ಸಾಧಾರಣವಾಗಿ ಮಾಡ್ಕೊಳ್ಳೋದೇನು, ಜಂಡು ಮಾವು ಹಚ್ಕೊಳ್ತೀವಿ, ಟೈಗರ್ ಮಾವು ಹಚ್ಕೊಳ್ತೀವಿ, ಅಮೃತಾಂಜನ್ ಹಚ್ಕೊಳ್ತೀವಿ, ಅಥವಾ ಏನೋ ಒಂದು ವಿಕ್ಸ್ ಹಚ್ಕೊಳ್ತೀವಿ, ಏನೋ ಒಂದು ಮಾಡ್ತೀವಲ್ವಾ. ಅರ್ಧ ತಲೆನೋವು ಬಂದರೆ ತುಂಬ ಕಷ್ಟ ಕೊಡ್ತದೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳ್ತೀವಿ, ಅಥವಾ ತಲೆನೋವಿಗೂ ಟ್ಯಾಬ್ಲೆಟ್ ತೊಗೊಳ್ತೀವಿ. ಅದೇ ತರಹ ಕಣ್ಣಿನ ಸಮಸ್ಯೆಗಳು ಅಂತ ಬಂದಾಗ ಸೀದಾ ಕನ್ನಡಕ ಹಾಕೊಂಡ್ಬಿಡ್ತೀವಿ. ಆದರೆ ಕಣ್ಣಿನ ಸಮಸ್ಯೆಗಳಿಗೆ, ತಲೆನೋವಿಗೆ, ಅರ್ಧ ತಲೆನೋವಿಗೆ, ಮತ್ತೆ ಮೂಗು ಕಟ್ಕೊಂಡು ಮೂಗಲ್ಲಿ ದುರ್ಮಾಂಸ ಬೆಳೆಯೋದಕ್ಕೆ, ಅಥವಾ ಗಂಟಲು ಕಟ್ಕೊಂಡು ಗಂಟಲು ಕಿರಿಕಿರಿ ಆಗ್ಬಿಟ್ಟು ಥೈರಾಯ್ಡ್ ಪ್ರಾಬ್ಲಮ್ಗಳೆಲ್ಲ ಶುರುವಾಗೋದಕ್ಕೆ, ಅಥವಾ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಮುಟ್ಟಿನಲ್ಲಿ ಹೊಟ್ಟೆ ನೋವು ಬಂದ್ಬಿಟ್ಟು ಗಂಟಾಪಟ್ಟು ಒಳೋದಕ್ಕೆ, ಒದ್ದಾಡೋದಕ್ಕೆ, ಮಲ್ಕೊಳ್ಳೋದಕ್ಕೆ ಹಾಸಿಗೆ ಹಿಡಿದು ಇದೆಲ್ಲದಕ್ಕೂ ಅನುಕೂಲವಾಗುವಂತಹ ಒಂದು ವಿಶೇಷವಾದ ಮನೆ ಮದ್ದು ಆಯುರ್ವೇದ ಔಷಧಿ, ಶಾಸ್ತ್ರೀಯವಾಗಿ ನಾಟಿ ಔಷಧಿ ಅಂತ ಹೇಳ್ತೀವಿ. ಆ ನಾಟಿ ಔಷಧಿಯನ್ನು ನಾವು ನಿನ್ನೆ ಇಲ್ಲಿ ಹಾಸನದಲ್ಲಿ ಹಾಕಿದ್ದೀವಿ. ಬೆಂಗಳೂರಲ್ಲಿ ನಾವು ಕೊರೋನಾಗಿಂತ ಮೊದಲು ಹಾಕುವಾಗ ಒಂದೊಂದ್ಸಲ 5-6 ಸಾವಿರ ಜನ ಬರ್ತಾ ಇದ್ರು ಔಷಧಿಗೆ ಒಂದೇ ದಿನದಲ್ಲಿ. ಸೊ ಕೊರೋನಾ ಬಂದ ಮೇಲೆ ಅದಕ್ಕೆ ಒಂದು ಬ್ರೇಕ್ ಆಯ್ತು. ಆ ಬ್ರೇಕ್ ಅನ್ನ ಮತ್ತೆ ನಾವು ರೀಸ್ಟಾರ್ಟ್ ಮಾಡ್ಲಿಕ್ಕೆ 6 ಇಯರ್ಸ್ ಬ್ರೇಕ್ ಆಗುತ್ತೆ. ಈಗ ಶುರು ಮಾಡಿ ಇನ್ನೂ 1 ತಿಂಗಳಾಗಿದೆ. ಅಷ್ಟರಲ್ಲೇ ಶ್ರೀಧರ್ ಜಿ ಅವರು, ಗುರುಜಿ ಎಲ್ಲಾ ಬೆಂಗಳೂರು ಜನರಿಗೆ ಮಾಡಿದ್ರೆ ನಮ್ಮ ಹಾಸನದವ್ರಿಗೆ ಮಾಡೋರು ಯಾರು ಅಂತ ಕೇಳಿದ್ರು. ನಾನು ಹೇಗೋ ಆನ್ಲೈನ್ ಅಲ್ಲಿ 20 ಜನರಿಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಸತ್ಸಂಗ ಈ ರೀತಿ ಎಲ್ಲ ಮಾಡೋದ್ರಿಂದ ಔಷಧಿಗಳ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಕೊಡ್ತಾ ಇರ್ತೀನಿ. ಕಳೆದ ತಿಂಗಳು ಶುರುವಾದ ಔಷಧಿಗೆ ನಮ್ಮಲ್ಲಿ ಆಗ್ಲೇನೆ 200-300 ಜನ ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಸುದ್ದಿಯಿಂದ ಶುರು ಮಾಡಿದ್ರು. ಹಾಸನದಲ್ಲೂ ಈ ಒಂದು ರುಚಿಯನ್ನ ಎಲ್ರಿಗೂ ತೋರಿಸ್ಬೇಕು ಅಂತ ನಿನ್ನೆ ಬಂದು ಮೊದಲನೇ ಸಲ ಔಷಧಿಯನ್ನ ಕಣ್ಣಿಗೆ ಹಾಕೋದನ್ನ ಆರಂಭ ಮಾಡಿದ್ವಿ. ನಾವು ಅಂದ್ಕೊಂಡಿದ್ವಿ ಒಂದು 10-20 ಜನ ಆಗಬಹುದು ಸೇರ್ಕೊಂಡು ಅಂತ. ಅದು ನಿನ್ನೆ 70 ಜನರು ಆಗಿದ್ದು. ಅಂದ್ರೆ ವೇದ ಭಾರತಿ ಕಾರ್ಯಕ್ರಮ ಅಷ್ಟು ಸುದ್ದಿ ಸುಲಭ ಮುಗಿಸ್ಬಿಟ್ಟಿದ್ದಾರೆ ಎಲ್ರಿಗೂ. ಎಲ್ಲರೂ ಸೇರ್ಕೊಳ್ಳಿ ಪ್ರಯತ್ನ ಮಾಡೋದು. ಸಂಜೆ ನಾವು ಕೊಟ್ಟು ತುಂಬಾ ಕಮ್ಮಿ ಸಮಯ, ಅಷ್ಟರಲ್ಲೇ 70 ಜನಕ್ಕೆ ಔಷಧಿ ಹಾಕ್ಲಿಕ್ಕೆ ಆಯ್ತು. ಮತ್ತೆ ನಾನು ಶ್ರೀಧರ್ ಸಿಂಗ್ ಹೇಳಿದೆ, ಹೇಗೂ ಕಾಶಿಪುರ ಉತ್ಸವಕ್ಕೋಸ್ಕರ ನಾನು ಬರ್ತಾ ಇದ್ದೆ, ಜೊತೆಗೆ ಈ ಔಷಧಿಯನ್ನು ಹಾಕ್ಲಿಕ್ಕೋಸ್ಕರ ಸೇರಿಸ್ಕೊಂಡು ನಿನ್ನೆ ಬಂದ್ಬಿಟ್ಟಿದ್ದೀನಿ, ಒಂದಷ್ಟು ಜನರಿಗೆ ಆರೋಗ್ಯಕ್ಕೋಸ್ಕರ ಮಾರ್ಗದರ್ಶನ ಮಾಡ್ತೀನಿ ಅಂತ ನಿನ್ನೆ ಉಚಿತವಾಗಿ ಕನ್ಸಲ್ಟೇಷನ್ ಕೌನ್ಸಿಲಿಂಗ್ ಎಲ್ಲ ಒಂದು 25 ಜನರಿಗೆ ಮಾಡಿದೆ. ಕಾಶಿಪುರ ಉತ್ಸವಕ್ಕೆ ಪ್ರತಿ ವರ್ಷ ಬಂದಾಗ ಕುತ್ಕೊಳ್ಳೋದು, ಬೈಕ್ ಕೊಟ್ಟಾಗ ಏನೋ ಒಂದು ಮಾತಾಡೋದು, ಇದು ನಮ್ಮ ಕಾಮನ್, ಇದೇನೋ ದೊಡ್ಡ ಜವಾಬ್ದಾರಿ ಅಲ್ಲ. ಬೈಕ್ ಸಿಕ್ಕರೆ ನಾವು ನಿಲ್ಸಲ್ಲ ಈಗ. ಅದಕ್ಕೆ ನಮ್ಮ ಗುರುಗಳೊಬ್ರು ತಮಾಷೆ ಮಾಡೋರು, ಈ ಎಮ್ಮೆ ನೀರಿಗೆ ಬಿಡಬಾರ್ದು, ಗುರುಗಳ ಮೈಕ್ ಕೊಡಬಾರ್ದು ಅಂತ. ಸೊ ನಾವೀಗ ಮೈಕ್ ಕೊಟ್ಬಿಟ್ಟಿದ್ದಾರೆ, ಮಾತು ನಿಲ್ಸಲ್ಲ ನಾವು. ಈಗ ಔಷಧಿ ಹಾಕಿಸ್ಕೊಳ್ಳೋದು ನೋಡಿ ಅಭ್ಯಾಸ ಇದೆ. ಈಗ ಒಂದು ಕಾರ್ಯಕ್ರಮದಲ್ಲಿ ಮೈಕ್ ಕೊಟ್ಟರು ಮಾತಾಡ್ಲಿಕ್ಕೆ, ಚೀಟಿ ಬಂತು, ನಿಲ್ಸಿಯಿಂದ ಬಂದಿದೆ ಅಂತ ಕಾಯ್ತಾ ಇದ್ದೆ ನಾನು. ನಿಲ್ಸಿಯಿಂದ ಬಂದಿರಲಿಲ್ಲ. ಅಷ್ಟೊಳಗೆ ಎದುರುಗಡೆ ಕೂತವ್ರು ತಲೆ ನೋಡ್ತಾ ಇದ್ದೆ, ತಲೆನೋವು ಶುರುವಾಗಿರುತ್ತೆ ಗೊತ್ತಾಗಿತ್ತು. ಸೊ ಚೀಟಿ ಬಂದಾಗ ನಿಲ್ಸಿ ಅಂತ ಬಂದಿದೆ ಅಂದ್ರೆ ಇಲ್ಲ ಮುಂದುವರ್ಸಿಂದ ಬಂತು. ನನ್ನ ಅದೃಷ್ಟ ನೋಡಿ, ಮುಂದುವರ್ಸಿಂದ ಚೀಟಿ ಬಂದಾಗ ಇನ್ನೊಂದ್ ಸ್ವಲ್ಪ ಮಾತಾಡಿದೆ, ಇನ್ನೊಂದು ಚೀಟಿ ಬಂತು, ಈ ನಿಲ್ಸಿಂದ ಬರುತ್ತೆ ಅಂತ ನೋಡಿದ್ರೆ ಇಲ್ಲ ಮುಂದುವರ್ಸಿಂದ ಬಂತು. 3ನೇ ಸಲ ಚೀಟಿ ಬಂತು ಮುಂದುವರ್ಸಿ ಅಂತ. 4ನೇ ಸಲ ಚೀಟಿ ಬರೋದಕ್ಕೆ ಪಕ್ಕವನ್ನು ಕೇಳಿದೆ ಏನ್ ಸಮಾಚಾರ ಅಂತ. ಏನಿಲ್ಲ, ಊಟಕ್ಕೆ ಲೇಟ್ ಆಗಿದೆ, ಬಜ್ಜಿ ರೆಡಿ ಆಗಿಲ್ಲ, ಬಜ್ಜಿ ರೆಡಿ ಆದ್ರೆ. ಸೊ ಈಗ ಶಾಸಕರು ಮಾತಾಡಕ್ ಪರ್ಮಿಷನ್ ಇದೆ. ಹಾಗಾದ್ರೆ ಔಷಧಿ ಬಗ್ಗೆ ಈಗ ನಾನು ಹೇಳಿದೆ ಏನಾದ್ರು ಒಳ್ಳೇದು ಅಂತ. ಔಷಧಿ ಹಾಕುವಾಗ ನೀವೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ನಾನು ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅಲ್ಲಿ ನಮ್ಮ ಕಾರ್ಯಕರ್ತರು ನಿಮ್ಗೆಲ್ರಿಗೂ ಒಬ್ಬೊಬ್ಬರಿಗೂ ಔಷಧಿ ಹಾಕ್ತಾರೆ. ಅದರಲ್ಲಿ 2 ಕ್ರಮ ಇರುತ್ತೆ. ಒಂದು ಇಂಟೇಕ್, ಹೊಟ್ಟೆಗೆ ತಗೊಳ್ಳೋದು. ಒಂದು ಕಪ್ ನಲ್ಲಿ ನಿಮಗೆ ಒಂದು ಔಷಧಿ ಕೊಡ್ತಾರೆ, ಎಳ್ನೀರಿನಲ್ಲಿ ಅದನ್ನ ಕೆಲವು ಔಷಧಿ ಹಾಕಿರ್ತೀವಿ. ಅದನ್ನ ಕೊಟ್ಟಾಗ ಖುಷಿಯಾಗಿ ದೇವರ ಪ್ರಸಾದ ಅಂತ ಕೊಡ್ಬೇಡಿ, ಈಶ್ವರ ಹಾಲಾಹಲವನ್ನೇ ಕುಡಿದಿದ್ದಾನೆ. ನೀವು ಇದನ್ನ ಕೊಟ್ಟಾಗ ಒಂಚೂರು ಕಹಿ ಅನ್ಸುತ್ತೆ ಅನ್ಕೋಬೇಡಿ, ಆಯ್ತಾ. ಇದು ನಿಮ್ಮ ಹೊಟ್ಟೆ ಸಮಸ್ಯೆಗಳಿಗೆ, ಥೈರಾಯ್ಡ್ಗೆ, ಗ್ಯಾಸ್ಟ್ರೈಟಿಸ್ಗೆ, ಗ್ಯಾಸ್ಟ್ರೋಬಲ್ಗೆ, ಹೆಣ್ಮಕ್ಳಿಗೆ ಸ್ಪೆಷಲಿ ಯುಟ್ರಸ್ಗೆ, ಗರ್ಭಕೋಶಕ್ಕೆ ಒಳ್ಳೆ ಔಷಧಿ. ಕುಡಿದ್ಬಿಡಿ, ಅದನ್ನ ಖುಷಿಯಾಗಿ ಕುಡಿದ್ಬಿಡಿ. ದೇವರ ಒಂದು ನೈವೇದ್ಯ ಪ್ರಸಾದ ಅನ್ಕೊಂಡು ಒಳಗೆ ತಗೊಂಡ್ಬಿಡಿ. ಅದಾದ್ಮೇಲೆ ನೀವು 2 ಕೈಗಳನ್ನು ಹೀಗೆ ಕಣ್ಣಿನ ಪಕ್ಕದಲ್ಲಿ ಇಟ್ಕೊಂಡು ತಲೆ ಎತ್ತಿ ಕುತ್ಕೊಳ್ಳಿ. ಅವ್ರ ಹತ್ರ ಬಂದಾಗ, ನಿಮ್ಮ ಹತ್ರ ಬಂದಾಗ ಈಗಲೇ ಶುರು ಮಾಡಬೇಡಿ, ಕತ್ತವಾಗ್ಬಿಡುತ್ತೆ. ಹೀಗೆ ಕಣ್ಣಿನ ಪಕ್ಕದಲ್ಲಿ ಕೈ ಇಟ್ಟು ಮೇಲೆ ನೋಡ್ತಾ ಇದ್ರೆ ಸ್ವಲ್ಪ ಆಕಾಶ ನೋಡುವ ಕಣ್ಣು ಮೇಲೆ ಏರಿಸಿ ನಿಮ್ ಕಣ್ಣಿಗೆ ಒಂದು 4 ಹನಿ ಔಷಧಿಯನ್ನು ಹಾಕ್ತಾರೆ. ಅದು ಹಾಕಿದ ಕೂಡಲೇ ಅಮ್ಮ ಅಪ್ಪ ಅಂತ ತಲೆ ಮುಂದಕ್ಕೆ ಕುದಿಸ್ಬಿಡ್ಬೇಡಿ, ಗಾಬರಿ ಬಿಡಬೇಡಿ.
ನಾವು ಮೊದಲೇ ಹೇಳಿದ್ ನಾನು ನಿಮ್ ಕಣ್ಣನ್ನು ಕಿತ್ಕೊಂಡು ಹೋಗೋದಿಲ್ಲ ಅಂತ. ಹಾಗೆ ನೋಡ್ತಾ ಇರಿ, ಬಿಳಿ ಗೋಡೆ ನೋಡ್ತಾ ಅನುಭವ ಆಗುತ್ತೆ. ಅಂದ್ರೆ ಏನು ಕಾಣಿಸ್ತಲ್ಲ, ಬರೀ ಬಿಳಿ ಬಿಳಿ ಅನ್ಸುತ್ತೆ ಕಣ್ಗಳಿಗೆ. ಕಣ್ ಪಿಳಿ 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 ಮಾಡ್ತಾ ಇದ್ರಿ ತಲೆ ಹಾಗೆ ಇಟ್ಕೊಂಡು. ಆ ಔಷಧ ಹೊರಗೆ ವೇಸ್ಟ್ ಆಗ್ಬಾರ್ದು. ಅದು ಈ ಕಣ್ಣಿನ ಸಂದಿರುತ್ತಲ್ಲ ಈ ಭಾಗದಲ್ಲಿ, ಆ ಭಾಗದಿಂದ ಮೂಗೊಳಗೆ ಗಂಟೊಳಗೆ ಇಳಿಯುತ್ತೆ. ಅದು ಕಹಿ ರೀತಿಯಲ್ಲಿ ಒಂದು ಔಷಧಿ ಇಳಿಯುತ್ತೆ, ಅದು ಇಳಿಬೇಕು ಒಳಕ್ಕೆ. ನೀವು ಹೀಗೆ ಹೊರಗೆ ಸೋರಿಸ್ಬಿಡ್ಬಾರ್ದು. ನಿನ್ನೆ ಯಾರೋ ಒಬ್ರು ಔಷಧಿ ಹಾಕ್ಸ್ಕೊಂಡಾಗ ಟಿಶ್ಯೂ ಪೇಪರ್ ತಗೊಂಡು ಹೊರ್ಸ್ಕೊಂಡ್ಬಿಟ್ರಂತೆ. ಏನಕ್ಕೆ ಅಂದ್ರೆ ಮುಖ ಗಲೀಜಾಗುತ್ತೆ ಅಂತ. ನಮ್ ಜನಕ್ಕೆ ಏನೇನೋ ಕ್ರೀಮ್ ಹಚ್ಕೊಂಡ್ಬಿಟ್ಟು ಚಂದ ಕಾಣ್ತೀನಿ ಅಂದ್ಕೊಳ್ತಾರೆ, ಒಳ್ಳೇದಕ್ಕೆ ಒರೆಸ್ಕೊಳ್ಳೋದು. ಹಾಗೆ ಮಾಡಬಾರ್ದು. ಆಮೇಲೆ ಕಣ್ಣೀರೆಲ್ಲ ಮಿಕ್ಸ್ ಆಗುತ್ತೆ ಅದ್ರ ಜೊತೆಗೆ. ಆ ಮಿಕ್ಸ್ ಆದಾಗ ಎಲ್ಲ ಸೇರಿದಾಗ ಆ ಔಷಧಿ ನೀವು ಮುಖಕ್ಕೆ ಒರೆಸ್ಕೊಳ್ಳಿ. ಚರ್ಮ ರೋಗ ಇದ್ರೆ, ಈ ನಿಮಗೆ ಕಣ್ಣಿನ ಸುತ್ತಲೂ ಕಪ್ಪಾಗುತ್ತಲ್ಲ, ಕಪ್ಪು ಹೊರತರ ಅಥವಾ ಏನ್ ಹೇಳ್ತೀರ ಡಾರ್ಕ್ ಸರ್ಕಲ್ ಅಂತ ಹೇಳ್ತೀರ ನೀವು, ಆ ರೀತಿ ಇದ್ರೆ, ಅಥವಾ ಮುಖದಲ್ಲಿ ಏನಾದ್ರು ಭಂಗ ಆಗಿದ್ರೆ, ಅಥವಾ ಬೇರೆ ಬ್ಲಾಕ್ ಹೆಡ್ಸ್ ಕಪ್ಪು ಚುಕ್ಕೆಗಳ ತರ ಇದ್ರೆ ಅದೆಲ್ಲ ಹೊರಟೋಗಿ ಶುರು ಆಗುತ್ತೆ. ಮುಖಕ್ಕೆಲ್ಲ ಒರೆಸ್ಕೊಂಡ್ಬಿಡಿ ಆ ಔಷಧಿನ. ಆ ಔಷಧಿ ಒರೆಸ್ಕೊಂಡ್ಮೇಲೆ ನೀವು